ನಮಸ್ಕಾರ. ಜ್ಯೋತಿಷ್ಯ ಪಾಠಕ್ಕೆ ಸ್ವಾಗತ. ಕಳೆದ ಬಾರಿ ಲಗ್ನಸ್ಥಾನ ಹೇಗೆ ಪರಿಶೀಲನೆ ಮಾಡಬೇಕು ಲಗ್ನವನ್ನು ಅಂತ ನೋಡಿದ್ದೇವೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ವಿಷಯ ಪ್ರಾಕ್ಟಿಕಲ್ ಸೆಷನ್ ಆಗಿ ಒಂದು ಜಾತಕವನ್ನು ಅನಲೈಸ್ ಮಾಡುವಾಗ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿಚಾರ ಲಗ್ನ ಬಗ್ಗೆ ನೋಡೋಣ. ನಂತರ ವಿಷಯ ವಿದ್ಯೆ. ಎಲ್ಲರೂ ಕೇಳುವಂಥ ಪ್ರೈಮರಿ ಕ್ವಶನ್ ಇದೆ. ಒಂದು ಮಗು ಜನನವಾದ ತಕ್ಷಣ ವಿದ್ಯೆ ಹೇಗಿದೆ, ಎಜುಕೇಷನ್ ಹೇಗಿದೆ ಅಂತ ಕೇಳ್ತಾರೆ. ಸೊ ಜಾತಕದಲ್ಲಿ ಎಜುಕೇಷನ್ ವಿಚಾರವನ್ನು ಹೇಗೆ ನೋಡಬೇಕು, ನೋಡೋದೊಂದೇ ಅಲ್ಲ, ಉತ್ತರವನ್ನು ಕೊಡೋದು, ಅದಕ್ಕೆ ಉಪಾಯವನ್ನು ತಿಳಿಸುವುದು, ಅಡ್ವೈಸ್ ಮಾಡುವುದು, ಇದನ್ನೆಲ್ಲ ಹೇಗೆ ಮಾಡಬೇಕು ಅಂತಂಬುದು ಇಲ್ಲಿ ಬರುತ್ತೆ. ಇಲ್ಲಿಂದನೇ ಪ್ರಶ್ನೆಗಳು ಅಂತಂಬೋದು ಶುರುವಾಗುತ್ತೆ. ಸೊ ಪ್ರಶ್ನೆಗಳು ಕೇಳಿ ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂಥದ್ದು ಇಲ್ಲಿಂದನೇ ಬರುತ್ತೆ. ಯಾಕಂದರೆ ಲಗ್ನಸ್ಥಾನದಲ್ಲಿ ಪ್ರತ್ಯೇಕವಾಗಿ ಯಾರೋ ಪ್ರಶ್ನೆ ಕೇಳಲ್ಲ. ವಿದ್ಯಾ ವಿಷಯದಲ್ಲಿ ಪ್ರಶ್ನೆಯನ್ನು ಹೆಚ್ಚು ಜನ ಕೇಳ್ತಾರೆ. ಹಾಗಾಗಿ ಇವತ್ತು ಎಜುಕೇಷನ್ ಸಿಸ್ಟಮ್ ಬಗ್ಗೆ, ಎಜುಕೇಷನ್ ಬಗ್ಗೆ, ಇಂಪಾರ್ಟೆನ್ಸ್ ಬಗ್ಗೆ ಎಲ್ಲವನ್ನು ನೋಡೋಣ. ಇದರದ್ದು ಇಂಪಾರ್ಟೆನ್ಸ್ ತಿಳ್ಕೊಂಡಾಗ ನಿಮಗೆ ಅದಕ್ಕೆ ರೆಮಿಡಿ ಹೇಳೋದು ತುಂಬ ಈಸಿ. ಸೊ ಹಿಂದಿನ ಎಜುಕೇಷನ್ ಸಿಸ್ಟಮ್ ಹೇಗಿತ್ತು, ಎಜುಕೇಷನ್ ಸಿಸ್ಟಮ್ ಅಂದರೆ ಏನು, ಎಜುಕೇಷನ್ ಸಿಸ್ಟಮ್ ಹಿಂದೆ ಹೇಗಿತ್ತು, ಇವಾಗ ಹೇಗಿದೆ, ಇವೆಲ್ಲ ಕೂಡ ಸಲಹೆಗಳು ಕೊಡಲಿಕ್ಕೆ ತುಂಬ ಉಪಯುಕ್ತವಾಗುತ್ತೆ. ಸೊ ಇದನ್ನು ಇವತ್ತಿನ ದಿನ ನಾವು ಮುಂದುವರಿಸೋಣ. ಸೊ ಇಲ್ಲಿ ಪ್ರಧಾನವಾದ ಪ್ರಶ್ನೆ ಏನಂತಂದರೆ ಎಜುಕೇಷನ್ ಅಂದರೆ ಏನು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಭಾಳ ಜನ ಉತ್ತರ ಹೇಳ್ತಾರೆ. ಎಜುಕೇಷನ್ ಅಂದರೆ ಏನಿದೆ, ಓದಿಕೊಳ್ಳೋದು. ಏನು ಓದಿಕೊಳ್ಳೋದು, ಈ ಥರ ಪ್ರಶ್ನೆಗಳು ಬಂದಾಗ ಎಜುಕೇಷನ್ ಅಂತಂದರೆ ನೋಯಿಂಗ್ ಅವರ್ ಇಗ್ನೋರೆನ್ಸ್ ಈಸ್ ನಥಿಂಗ್ ಬಟ್ ಎಜುಕೇಷನ್ ಅಂತ ಹೇಳ್ತಾರೆ. ಯಾವುದು ಗೊತ್ತಿಲ್ಲವೋ ಅದರ ಬಗ್ಗೆ ತಿಳ್ಕೊಳ್ಳೋದನ್ನು ಎಜುಕೇಷನ್ ಸಿಸ್ಟಮ್ ಅಂತಾರೆ. ಇಲ್ಲಿ ಶಾಸ್ತ್ರ ಏನು ಹೇಳುತ್ತೆ ಅಂತ ನೋಡೋಣ. ಸೊ ಶಾಸ್ತ್ರ ಒಂದು ಮಾತು ಹೇಳುತ್ತೆ, ವಿದ್ಯಾ ದದಾತಿ ವಿನಯಂ ವಿನಯದ್ಯಾತಿ ಪಾತ್ರತಾಂ ಪಾತ್ರತ್ವ ಧನಮಾಪ್ನೋತಿ ಧನಾಧರ್ಮಂ ತತಸ್ಸುಖಂ ಅಂತ ಹೇಳ್ತಾರೆ. ತುಂಬ ಅರ್ಥಗರ್ಭಿತವಾದಂಥ ಮಾತು. ವಿದ್ಯಾ ವಿನಯವನ್ನು ಕೊಡುತ್ತೆ ಅಂದರೆ ವಿದ್ಯೆ ಓದಿಕೊಂಡವರಿಗೆಲ್ಲ ಕೂಡ ವಿನಯ ಇರುತ್ತೆ ಅಂತಲ್ಲ. ವಿದ್ಯೆ ಸಹಾಯದಿಂದ ವಿನಯವನ್ನು ಸಂಪಾದನೆ ಮಾಡಬಹುದು, ಅಥವಾ ವಿನಯ ವಿದ್ಯೆಯಿಂದನೇ ಇಂಪ್ರೂವ್ ಆಗುತ್ತೆ ಅಂತ ಅರ್ಥ. ಸೊ ವಿದ್ಯಾ ದದಾತಿ ವಿನಯಂ. ಈಗ ವಿದ್ಯೆ ಇದ್ದವರಿಗೆಲ್ಲ ವಿನಯ ಇರಬೇಕು ಅಂತಂದರೆ ರಾವಣಾಸುರ ಕೂಡ ವಿನಯ ಇರಬೇಕು. ಅವನು ಕೂಡ 4 ವೇದಗಳನ್ನು ಓದಿದ್ದಾನೆ, ಆದರೆ ವಿನಯ ಎಲ್ಲಿದೆ, ಇಲ್ವಲ್ಲ. ಸೊ ಹಾಗಾಗಿ ವಿದ್ಯೆಯಿಂದ ವಿನಯ ಇಂಪ್ರೂವ್ ಮಾಡಿಕೊಳ್ಳಬಹುದು. ಸೊ ವಿದ್ಯೆಯಿಂದ ವಿನಯವನ್ನು ಸಂಪಾದನೆ ಮಾಡಬೇಕು. ಆ ವಿನಯದಿಂದ ಪಾತ್ರತಾ ಅಂದರೆ ಕ್ವಾಲಿಫಿಕೇಷನ್. ಸೊ ಕ್ವಾಲಿಫಿಕೇಷನನ್ನು ಪಡಿತೀವಿ. ಸೊ ವಿನಯದಿಂದ ಅಭ್ಯಾಸ ಮಾಡಿದಾಗ ನಾವು ಕ್ವಾಲಿಫಿಕೇಷನನ್ನು ಪಡಿತೇವೆ. ಸೊ ಕ್ವಾಲಿಫಿಕೇಷನಿಂದ ಏನಾಗುತ್ತೆ, ಸೊ ಕ್ವಾಲಿಫಿಕೇಷನು ಉದ್ಯೋಗ, ಇದರಿಂದ ಹಣ ಸಂಪಾದನೆ ಮಾಡ್ಬೋದು, ಹಣ ಬರುತ್ತೆ. ಆ ಹಣವನ್ನು ಧಾರ್ಮಿಕವಾಗಿ ಖರ್ಚು ಮಾಡೋದ್ರಿಂದನೇ ಸುಖ ಸಿಗುತ್ತೆ. ಧಾರ್ಮಿಕವಾಗಿ ಅಂತಂದರೆ ಗುಡಿ ಗೋಪುರಗಳಿಗೆ ಕೊಡುವಂಥದ್ದಲ್ಲ. ಧರ್ಮ ಅಂತಂದರೆ ಒಂದು ಸೆಟ್ ಆಫ್ ರೂಲ್ಸ್. ಸೊ ಅದನ್ನು ಹೇಗೆ ಖರ್ಚು ಮಾಡಬೇಕು ಅಂತಂಬೋದು ಒಂದು ಸಿಸ್ಟಮ್ ಇಟ್ಟುಕೊಂಡಿದ್ರೆ, ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಸಂಪಾದನೆ ಮಾಡಬೇಕು ಅಂತೊಂದು ಲಿಮಿಟೇಷನ್ ಇಟ್ಟುಕೊಂಡ್ರೆ ಆ ಲಿಮಿಟೇಷನಿಂದಲೇ ಸುಖ ಆಗ್ತದೆ ಅಂತ ಈ ಶಾಸ್ತ್ರದ ಮಾತು. ಹಾಗಾಗಿ ಎಜುಕೇಷನ್ ಅಂತಂಬೋದು ಏನು ಮಾಡುತ್ತೆ, ಗೊತ್ತಿಲ್ಲದನ್ನು ತಿಳ್ಕೊಳ್ಳೋದನ್ನು ಎಜುಕೇಷನ್ ಅಂತ ಕರಿತೇವೆ. ಬಹಳಷ್ಟು ಜ್ಯೋತಿಷ್ಯದ ಕ್ಲಾಸಿಕಲ್ ಬುಕ್ಸಲ್ಲಿ ನೀವು ನೋಡ್ಬೋದು, ವಿದ್ಯಾಕಾರಕ ಯಾರು ಅಂತ ಕೇಳ್ತಾರೆ. ವಿದ್ಯಾಕಾರಕ ಯಾರು ಅಂತಂದರೆ ಗುರು ಅಂತ ಹೇಳ್ತಾರೆ, ಗುರುಗ್ರಹ. ಆದರೆ ಅದೇ ಸಿಸ್ಟಮ್ ಇವತ್ತಿಟ್ಕೊಂಡು ನೀವು ಅಂದ್ಕೊಳ್ಳಿ, ನಮಗೆ ತೊಂದರೆ ಆಗ್ತದೆ. ಯಾಕಂದರೆ ಅದಕ್ಕೂ ಇದಕ್ಕೂ ತುಂಬ ಕಾಲಕ್ಕೂ ಕೂಡ ವಿದ್ಯಾ ವ್ಯವಸ್ಥೆ ಬದಲಾಗ್ತಾ ಇದೆ. ವಿದ್ಯಾ ವ್ಯವಸ್ಥೆ ಯಾವಾಗ ಬದಲಾಗ್ತದೋ ಹಾಗೆ ಬಳಕೆಯಲ್ಲಿರುವಂಥ ಸಿಸ್ಟಮ್ಗೆ ಅನುಕೂಲವಾಗಿ ನಾವು ಗ್ರಹಗಳನ್ನು ನೋಡಬೇಕಾಗತ್ತೆ. ಇಲ್ಲಿ ಎಜುಕೇಷನ್ ಒಂದು ಇಂಪಾರ್ಟೆನ್ಸ್ ಏನು ಅಂತಂದರೆ ನೋಯಿಂಗ್ ದ ಇಗ್ನೋರೆನ್ಸ್. ನಮಗೆ ಯಾವ ವಿಷಯ ಗೊತ್ತಿಲ್ಲವೋ, ಹಿಂದಿನ ಕಾಲದಲ್ಲಿ
ಯಾವ ವಿಷಯ ಗೊತ್ತಿಲ್ಲವೋ ಅದರ ಬಗ್ಗೆ ತಿಳ್ಕೊಳ್ಳೋದನ್ನು ವಿದ್ಯೆ ಅಂತಿದ್ವಿ. ವಿತ್ ಅಂತಂದರೆ ತಿಳ್ಕೊಳ್ಳೋದು ಅಂತ ಅರ್ಥ. ಸೊ ಇದರಿಂದ ಮುಖ್ಯ ಏನು ಹೆಲ್ಪ್ ಆಗುತ್ತೆ ಅಂತಂದರೆ ಮನುಷ್ಯನಲ್ಲಿ ಬಿಹೇವಿಯರ್ ಚೇಂಜ್ ಆಗುತ್ತೆ. ವಿದ್ಯೆಯಿಂದ ಮನುಷ್ಯನಲ್ಲಿ ಬಿಹೇವಿಯರ್ ಚೇಂಜ್ ಆಗುತ್ತೆ. ನಂತರ ಸೆಲ್ಫ್ ರೆಸ್ಟ್ರೈಂಟ್ ಅಂದರೆ ಸ್ವೀಯ ನಿಯಂತ್ರಣೆ, ಇದು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾದಂತಹ ಗುಣ. ಈ ಗುಣ ಇಲ್ಲದಿದ್ದರೆ ಏನಾಗುತ್ತೆ, ಓದಿಕೊಳ್ಳೋದಕ್ಕೆ ಏಕಾಗ್ರತೆ ಇರುವುದಿಲ್ಲ, ಪ್ಲಸ್ ಮುಂದಿನ ಹೆಚ್ಚಿನ ಓದುವುದಕ್ಕೂ ಆಗುವುದಿಲ್ಲ. ನಿಯಂತ್ರಣ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವು ಎಕ್ಸಾಮಿನೇಷನ್ ಓದ್ಕೊಡ್ತಾ ಇರ್ತೇವೆ, ಇದ್ದಕ್ಕಿದ್ದಂತೆ IPL ಮ್ಯಾಚ್ ಶುರು ಆಗ್ತದೆ. ಮನಸ್ಸು ಏನು ಮಾಡ್ತದೆ, ಆ ಕಡೆ ಎಳಿತಾ ಇರುತ್ತೆ. ಸೊ ಒಂದು ಓವರ್ ನೋಡಿ ಬಂದು ಕೂತ್ಕೊಂಡು ನೋಡೋಣ ಅಂತ ಅಂತೀವಿ. ಸೊ ಒಂದು ಓವರ್ ನೋಡ್ತಾನೆ, ಸೊ ಚೆನ್ನಾಗಿ ಹೊಡಿತಾ ಇದ್ದಾರೆ, ಇನ್ನೊಂದು ಓವರ್ ನೋಡೋಣ, ಇನ್ನೊಂದು ಓವರ್ ನೋಡೋಣ, ಆಯಿತು, ಎಲ್ಲ ಟೈಮ್ ಎಲ್ಲ ಮುಗಿದೋಯ್ತು. ಸೊ ಓದಲಿಕ್ಕೆ ಸಮಯ ಇಲ್ಲ. ಅದು ಗೆದ್ದರೆ ಅದರ ಬಗ್ಗೆ ಆನಂದೋತ್ಸವಗಳು, ಸೋತು ಹೋದರೆ ದುಃಖ. ಅದರಿಂದ ಇದರ ಪರಿಣಾಮ ಎಲ್ಲ ಕೂಡ ವಿದ್ಯೆ ಮೇಲೆ ಬೀಳುತ್ತೆ ವಿದ್ಯಾರ್ಥಿಗಳಲ್ಲಿ. ಸೊ ಇದನ್ನು ತಿಳ್ಕೊಂಡು ನಿಯಂತ್ರಣೆ ಮಾಡೋದೇ ಸೆಲ್ಫ್ ರೆಸ್ಟ್ರೈಂಟ್. ಸಮಾಜದಲ್ಲಿರುವಂಥ ಜನರಿಗೆ ಹೇಗಿರುತ್ತೆ ಅಂತಂದರೆ, ಈ ಅಂಥ ಬಿಸ್ನೆಸ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಎಲ್ಲ ಕೂಡ ಎಷ್ಟು ಶಾರ್ಟೆಸ್ಟ್ ಟೈಮಲ್ಲಿ ಒಬ್ಬ ವಿದ್ಯಾರ್ಥಿಯ ಅಟೆನ್ಷನ್ ಡೈವರ್ಟ್ ಮಾಡ್ಬೋದು, ಅದರಿಂದ ಲಾಭ ಪಡಿಬೇಕು ಅಂತ ನೋಡ್ತಾ ಇರ್ತಾರೆ. ನಿಮಗೆ ಒನ್ಸ್ ಅಪಾನ್ ಎ ಟೈಮ್ ನೋಡಿ, ಇಂಡಿಯಾಲಿ ಜನರಲ್ ಎಲೆಕ್ಷನ್ಸ್ ಏನಾದರೂ ಇಡಬೇಕಾದ್ರೆ ಯಾವಾಗ ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಇರುತ್ತೆ, ಅವ್ರಿಗೆ ತೊಂದರೆ ಕೊಡಬಾರದು, ಯಾವಾಗ ವೆನ್ಯೂಸ್ ಖಾಲಿ ಇರುತ್ತೆ ಅದನ್ನು ನೋಡಿಕೊಂಡು ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ಎಲೆಕ್ಷನ್ಸ್ ಎಲ್ಲ ಕೂಡ ಕಂಡಕ್ಟ್ ಮಾಡ್ತಾಯಿದ್ರು. ಇವತ್ತು ವಿದ್ಯಾರ್ಥಿಗಳ ಬಗ್ಗೆ ಆಲೋಚನೆ ಮಾಡೋರು ಯಾರೂ ಇಲ್ಲ. ಅದೇ ಯಾವ ಸಮಯದಲ್ಲಿ ಎಕ್ಸಾಮ್ಸ್ ಇರುತ್ತೆ, ಯಾವ ಸಮಯದಲ್ಲಿ ಇಡಬೇಕು ಅಂತಂಬೋದು ವಿದ್ಯಾರ್ಥಿಗಳನ್ನು ಕನ್ಸಲ್ಟ್ ಮಾಡಿ ಅಥವಾ ಅವ್ರ ಬಗ್ಗೆ ಆಲೋಚನೆ ಮಾಡಿ ಕ್ರಿಕೆಟ್ ಮ್ಯಾಚ್ ಆಡುವಂಥವ್ರು ಯಾರೂ ಇಲ್ಲ. ಅವ್ರ ಬಗ್ಗೆ ಆಲೋಚನೆ ಮಾಡಿ ಸಿನಿಮಾ ರಿಲೀಸ್ ಮಾಡುವಂಥವ್ರು ಯಾರೂ ಇಲ್ಲ. ನಮ್ಮ ದೇಶಕ್ಕೆ ವಿದ್ಯಾರ್ಥಿಗಳಿಂದನೇ ಸಾಧ್ಯ ಅಂತ ಬೇಕಾದ್ರೆ ಲೆಕ್ಚರರ್ಸ್ ಬೇಕಾದಷ್ಟು ಸಲ ಕೊಡ್ಬೋದು. August 15th ಆಗಲಿ, January 26th ಆಗಲಿ, October 2nd ಆಗಲಿ, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಕಾಲಮ್ಸು ಅಥವಾ ಅವರಿಗೆ ಸಂಬಂಧಪಟ್ಟ ಸ್ಪೀಚಸ್ ಕೊಡೋ ಕಾಲಕ್ಕೆ ಇಂಥದ್ದೆಲ್ಲ ಕೇಳ್ತಾ ಇರ್ತೇವೆ. ವಿದ್ಯಾರ್ಥಿಗಳೇ ನಮ್ಮ ದೇಶಕ್ಕೆ ತುಂಬ ಫೌಂಡೇಶನ್ ಇದ್ದಂಗೆ ಅಂತ ಹೇಳ್ತಾ ಇರ್ತೇವೆ. ಬಟ್ ಆಚರಣೆಯಲ್ಲಿ ನೋಡಿದಾಗ ನಮಗೆ ಎಲ್ಲಿ ಅದು ಕಾಣಲ್ಲ. ಸೊ ಇದನ್ನು ಇವರೆಲ್ಲ ಕೂಡ ನಮ್ಮ ಮೇಲೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಇದರಿಂದ ನಮ್ಮ ಜೀವನ ಹಾಳಾಗತ್ತೆ ಅಂತ ನಮ್ಮನ್ನು ನಾವು ನಿಯಂತ್ರಣೆ ಮಾಡಿಕೊಳ್ಳೋದೇ ಇಲ್ಲಿ ಸೆಲ್ಫ್ ರೆಸ್ಟ್ರೈಂಟ್ ಅಂತ ಕರಿತೇವೆ. ಎಲ್ಲರಿಗೂ ಕೂಡ ತಂದೆ ತಾಯಿಗಳಿಗೆ ತನ್ನ ಮಕ್ಕಳು ಚೆನ್ನಾಗಿರಬೇಕು, ಒಳ್ಳೆಯ ಸಂಸ್ಕಾರವನ್ನು ಕಲಿಬೇಕು, ಒಳ್ಳೆತನವಾಗಿ ಓದಿಕೊಳ್ಳಬೇಕು, ಸಮಾಜದಲ್ಲಿ ಒಳ್ಳೆಯ ವಿದ್ಯಾರ್ಥಿಯಾಗಿರಬೇಕು ಅಂತ ಎಲ್ಲ ತಂದೆ ತಾಯಿಗಳಿಗೂ ಆಶೆ ಅಭಿಲಾಷೆ ಇರುತ್ತೆ. ಆದರೆ ಅದಕ್ಕೆ ಬೇಕಾದಂಥ ಒಂದು ಪ್ಲ್ಯಾಟ್ಫಾರ್ಮ್ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವ ಅಂತಂದರೆ ನೋ. ಏಕೆಂತಂದರೆ ನಮಗೆ ಪಾಠ್ಯ ಪುಸ್ತಕಗಳಲ್ಲಿ ಸೆಲ್ಫ್ ರೆಸ್ಟ್ರೈಂಟನ್ನು ಇಂಪ್ರೂವ್ ಮಾಡುವಂಥ ಕ್ಯಾರೆಕ್ಟರ್ಸ್ ಆಗಲಿ ಸ್ಟೋರೀಸ್ ಆಗಲಿ ಇರೋದಿಲ್ಲ, ಇಡಬಾರದು. ನೆಕ್ಸ್ಟ್ ಮನೆಯಲ್ಲಿ ಸೆಲ್ಫ್ ರೆಸ್ಟ್ರೈಂಟನ್ನು ಆಚರಣೆ ಮಾಡ್ತಾ ಇರೋರು ಸಿಗ್ತಾರಾ ಅಂತಂದರೆ ಇಲ್ಲ. ತಂದೆ ತಾಯಿಗಳಿಗೂ ಅವ್ರ ಬ್ಯುಸಿ ಲೈಫು ಅವ್ರಿಗೆ ಕೂಡ ಆ ಥರ ಇರಲ್ಲ. ಪಾಠಶಾಲೆಗಳಲ್ಲಿ ಬೋಧನೆ ಮಾಡೋದಿಲ್ಲ, ಹೊರಗಡೆ ಸಮಾಜದಲ್ಲಿ ಸಿಗೋದಿಲ್ಲ. ಸೊ ಯಾವುದು ತಿನ್ನಬೇಕು, ಯಾವುದು ನೋಡಬೇಕು, ಯಾವುದು ಕೇಳಬೇಕು ಅಂತಂಬುದರಲ್ಲಿ ಎಲ್ಲಿ ಕೂಡ ಮಾರ್ಗದರ್ಶನಗಳಿಲ್ಲ, ನಿಯಂತ್ರಣೆ ಇಲ್ಲ. ಯಾರು ಏನು ಬೇಕಾದ್ರೂ ಮಾತಾಡ್ಬೋದು, ಏನು ಬೇಕಾದ್ರೂ ತಿನ್ಬೋದು, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಏನು ಬೇಕಾದ್ರೂ ಕೇಳ್ಬೋದು, ಏನು ಬೇಕಾದ್ರೂ ನೋಡ್ಬೋದು. ಸೊ ಸ್ವಾತಂತ್ರ್ಯ, ಬೇಕಾದಷ್ಟು ಸ್ವಾತಂತ್ರ್ಯ, ಫ್ರೀಡಮ್ ಇದೆ. ಸೊ ಇದು ಎಲ್ಲಿ ಕೂಡ ಈ ಥರ ನಿಯಂತ್ರಣೆ ಮಾಡಿಕೊಳ್ಳಬೇಕು ಅಂತ ಹೇಳಿಕೊಳ್ಳೋದಕ್ಕೆ ಎಲ್ಲಿ ಇಲ್ಲ. ಹೋಗಲಿ, ನಮ್ಮ ಮಕ್ಕಳು ಒಳ್ಳೆತನ ಇರಬೇಕು. ಸೊ ಒಳ್ಳೆಯದನ್ನು ತೋರಿಸುವಂಥದ್ದು ಏನಾದರೂ ಇದೆಯಾ ಸಮಾಜದಲ್ಲಾಗಲಿ, ಮನೆಗಳಲ್ಲಾಗಲಿ, ಪುಸ್ತಕಗಳಲ್ಲಾಗಲಿ ಎಲ್ಲಿ ಇಲ್ಲ. ಸೊ ಅವರಿಗೆ ಯಾವ ಚಾನಲ್ ಮುಖಾಂತರವಾಗೂ ಒಳ್ಳೆಯದನ್ನು ಕೊಡದೆ ಅವ್ರ ಹತ್ರ ಔಟ್ಪುಟ್ ಒಳ್ಳೆಯದಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಹೆಂಗೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವರಿಗೆ ಒಳ್ಳೆಯದಂತ ತಿಳಿಸಿಕೊಡುವಂಥ ರೋಲ್ ಮಾಡಲಾಗಲಿ, ಹೀಗೆ ಆಚರಣೆ ಮಾಡಬೇಕು ಅಂತ ಹೇಳೋದಾಗಲಿ ಮಾರ್ಗದರ್ಶನಗಳು ಇರಬೇಕು. ಆ ಥರ ಸ್ಥಿತಿ ಇಲ್ಲ. ಆದರೂ ವಿದ್ಯಾರ್ಥಿಗಳು ಓದ್ತಾ ಮುಂದೆ ಬರ್ತಾ ಇದ್ದಾರೆ ಅಂತಂದರೆ ಅವರ ಭಾಗ್ಯ. ಸೊ ಸೆಲ್ಫ್ ರೆಸ್ಟ್ರೈಂಟ್ ಅಂದರೆ ಸ್ವೀಯ ನಿಯಂತ್ರಣೆ. ಸೊ ಈ ನ್ಯೂಸ್ ಚಾನೆಲ್ಸ್ ಆಗಲಿ, TV ಚಾನೆಲ್ಸ್ ಆಗಲಿ, ಆ್ಯಡ್ಸ್ ಆಗಲಿ,
ಸಿನಿಮಾಗಳಾಗಲಿ, ಕ್ರಿಕೆಟ್ ಮ್ಯಾಚ್ ಆಗಲಿ, ಇವರ ಉದ್ದೇಶ ಏನು, ನಮ್ಮ ಹಿತವನ್ನೇನಾದರೂ ಬಯಸ್ತಾ ಇದ್ದಾರಾ? ಸ್ವಲ್ಪ ಆಲೋಚನೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಕೊಡಬೇಕು. ಅದು ಆಲೋಚನೆ ಮಾಡಿದಾಗ ಏನಾಗುತ್ತೆ, ನಮ್ಮಲ್ಲಿ ಏನು ಪರಿಣಾಮ ಆಗುತ್ತೆ ಅದನ್ನು ನಿಯಂತ್ರಣೆ ಮಾಡಿಕೊಳ್ಳಬೇಕು ಅಂತ ಆಲೋಚನೆ ಬರುತ್ತೆ. ಎಂಟರ್ಟೈನ್ಮೆಂಟ್ ಜೀವನದಲ್ಲಿ ಬೇಕು. ಎಂಟರ್ಟೈನ್ಮೆಂಟ್ ಹೇಗಿರಬೇಕು ಅಂತಂದರೆ ನಾಲೆಡ್ಜನ್ನು ಗೇನ್ ಮಾಡೋ ಥರ ಇರಬೇಕು. ಸಂತೋಷವಾಗಿ ಎಂಟರ್ಟೈನ್ಮೆಂಟು ಇರಬೇಕು, ನಾಲೆಡ್ಜನ್ನು ಗೇನ್ ಮಾಡಬೇಕು. ನಾಲೆಡ್ಜನ್ನು ಗೇನ್ ಮಾಡಿದಂಥ ಎಂಟರ್ಟೈನ್ಮೆಂಟ್ ಪ್ರಯೋಜನಕಾರಿ ಆಗುವುದಿಲ್ಲ. ಸೊ ಅದಕ್ಕೆ ಮಕ್ಕಳಿಗೆ ಒಳ್ಳೆ ಗುಣವನ್ನು, ಸೆಲ್ಫ್ ರೆಸ್ಟ್ರೈಂಟನ್ನು ತೋರಿಸಿಕೊಡೋದು ಎಜುಕೇಷನ್. ನೆಕ್ಸ್ಟ್, ಸೆಲ್ಫ್ ಕಾನ್ಫಿಡೆನ್ಸ್, ಮನುಷ್ಯನ ಮೇಲೆ ವಿಶ್ವಾಸ, ನಂಬಿಕೆ, ಇದನ್ನೆಲ್ಲ ಹುಟ್ಟಿಸೋದೆಲ್ಲ ಕೂಡ ಎಜುಕೇಷನೇ. ಎಜುಕೇಷನ್ ಇಲ್ಲದವರಿಗೆ ದಿನ ಭಯವಾಗಿ ಜೀವನ ಮಾಡ್ತಾ ಇರ್ತಾರೆ. ವಿದ್ಯೆ ಇದ್ದವನಿಗೆ ಯಾವುದು ಏನಾಗುತ್ತೆ, ಹೇಗಾಗತ್ತೆ ಅಂತ ಭಯ ಇರೋಲ್ಲ. ಜ್ಯೋತಿಷ್ಯನಲ್ಲಿ ಕೂಡ ನೋಡಿ, ಜ್ಯೋತಿಷ್ಯ ಏನೂ ಬರಲಿಲ್ಲ ಅಂತ ಅಂದ್ಕೊಳ್ಳಿ, ಯಾವ ಗ್ರಹಗಳು ನಮ್ಮನ್ನು ಕಾಡ್ತಾವೋ ಏನೋ, ಯಾವಾಗ ಕೆಟ್ಟ ಟೈಮ್ ಬರ್ತವೇನೋ ಅಂತ ನಾವು ಹೆದರ್ಕೊಂಡು ಜೀವನ ಮಾಡ್ತಾ ಇರ್ತೀವಿ. ಒಂದು ಸಲ ಜ್ಯೋತಿಷ್ಯ ಕಲ್ತೀವಿ ಅಂತ ಅಂದ್ಕೊಳ್ಳಿ, ನಮಗೆ ಆವಾಗ ಧೈರ್ಯವಾಗಿರ್ತೇವೆ. ಯಾಕೆಂತಂದರೆ ಎಲ್ಲ ಗೊತ್ತಾಗ್ತದೆ, ಯಾವುದು ಏನು ಮಾಡ್ತದೆ, ಏನಾಗುತ್ತೆ ಎಲ್ಲ ಗೊತ್ತಾಗ್ತದೆ. ಆದ ಕಾರಣ ಭಯ ಹೊರಟೋಗ್ತದೆ. ಹಾಗಾಗಿ ಎಜುಕೇಷನ್ ಅಂತಂಬೋದು ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸನ್ನು ರೈಸ್ ಮಾಡ್ತದೆ. ಗೊತ್ತಿಲ್ಲದ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಈ ಒಂದು ವಿದ್ಯೆ ಅಂತಂಬೋದು ಹೆಲ್ಪ್ ಮಾಡ್ತದೆ. ಸೊ ಇದು ಎಜುಕೇಷನ್ ಒಂದು ಮೂಲ ಉದ್ದೇಶ, ಅದರಿಂದ ಆಗುವಂಥ ಲಾಭಗಳು. ಮನುಷ್ಯನಿಗೆ ಇವತ್ತಿನ ದಿನ ನೋಡಿದ್ರೆ ಆತ್ಮವಿಶ್ವಾಸ, ಸ್ವೀಯ ನಿಯಂತ್ರಣೆ ಇದೆರಡೂ ಕೂಡ ತುಂಬ ಕಡಿಮೆ ಇದೆ, ನಿಲ್ಲಂತ ಹೇಳ್ಬೋದು. ಯಾವಾಗ ಅದು ಇರುತ್ತೋ ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಸೂಸೈಡ್ಗಳಾಗಲಿ, ಈ ಮದ್ಯಪಾನ ಇದಕ್ಕೆಲ್ಲ ಬಾನಿಸೆಗಳಾಗೋದಾಗಲಿ, ಈ ವ್ಯಸನಗಳನ್ನು ಬೆಳೆಸಿಕೊಳ್ಳೋದಾಗಲಿ, ಪ್ರೀತಿ ಅಂತೇಳಿ ಓಡಾಡೋದಾಗಲಿ, ಇದು ಯಾವುದೂ ಇರೋದಿಲ್ಲ. ಯಾವಾಗ ಸೆಲ್ಫ್ ರೆಸ್ಟ್ರೈಂಟ್, ಸೆಲ್ಫ್ ಕಾನ್ಫಿಡೆನ್ಸ್ ಇರುವುದಿಲ್ಲವೋ ಆವಾಗ ಈ ತೊಂದರೆಗಳೆಲ್ಲ ಬರುತ್ತೆ. ನೋಡಿ, ಬೇಕಾದಷ್ಟು ದೊಡ್ಡ ಉದ್ಯೋಗ ಮಾಡ್ತಾ ಇರ್ತಾನೆ, ಬೇಕಾದಷ್ಟು ಸಂಪಾದನೆ, ಆದರೆ ಟೆನ್ಷನ್ ಬಿಟ್ಟಿದ್ದಲ್ಲ. ಒಂದು ಯಥಾರ್ಥ ಘಟನೆ ನೋಡ್ಬೋದು. ಒಬ್ಬ ವಿದ್ಯಾರ್ಥಿ ಒಂದು ಕಾಲೇಜಿನಲ್ಲಿ ಓದ್ತಾ ಇದ್ದಾನೆ, ಒಳ್ಳೆ ಎಜುಕೇಷನ್, ಒಳ್ಳೆ ಬುದ್ಧಿವಂತ, ಒಳ್ಳೆ ರ್ಯಾಂಕ್ ಬಂತು, ಗೋಲ್ಡ್ ಮೆಡಲ್ ಬಂತು, ಮತ್ತು IIT ಚೆನ್ನೈಲಿ ಓದ್ದ, ಚೆನ್ನಾಗಿ ಒಳ್ಳೆಯದಾಗಿ ಪ್ಲೇಸ್ಮೆಂಟ್ ಬಂತು, ವಿದೇಶಕ್ಕೆ ಹೋದ, ಅಲ್ಲಿ ಸೆಟ್ಲ್ ಆದ, ಒಳ್ಳೆ ಬಂಗಲೆಗಳು ತಗೊಂಡ, ಒಳ್ಳೆ ಇಂಪ್ರೂವ್ ಆದ, ಭಾರತಕ್ಕೆ ಬಂದು ಎಷ್ಟೋ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ಗೆ ಹಣ ಸಹಾಯವನ್ನು ಮಾಡಿದ. ಅವನ ಜೊತೆ ಓದಿಕೊಂಡಂಥ ಒಬ್ಬ ದಡ್ಡ ಇದ್ದ, ಅವನ ಹೆಲ್ಪಿಂದ ಸ್ವಲ್ಪ ಪಾಸ್ ಆಗಿರ್ತಾನೆ. ಅವನು ಒಂದು ಹಾಲಿನ ವ್ಯಾಪಾರವನ್ನು ಇಟ್ಟುಕೊಂಡು ಊರಲ್ಲಿ ಜೀವನ ಮಾಡ್ತಾ ಇದ್ದಾನೆ. ಇದು ಎರಡು ಕಂಪ್ಯಾರಿಸನ್ ನೋಡಿದ್ರೆ, ಒಂದು ದಿನ ಸಡನ್ನಾಗಿ ಒಂದು ಪೇಪರಲ್ಲಿ ಸುದ್ದಿ ಬಂತು, ಭಾರತ ಸಂತತಿಗೆ ಸಂಬಂಧಪಟ್ಟ ಒಬ್ಬ ಯುವಕ ಅಮೆರಿಕದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಒಂದು ನ್ಯೂಸ್ ಬಂತು. ಈ ಹಾಲು ವ್ಯಾಪಾರ ಮಾಡೋದು ನೋಡಿದ್ರೆ, ಇವು ನನ್ನ ಫ್ರೆಂಡ್ ಅಲ್ವಾ, ಯಾಕೆ ಹಿಂಗಾಯಿತು, ಚೆನ್ನಾಗಿ ಓದ್ಕೊಂಡಿದ್ದಾನೆ, ಬೇಕಾದಷ್ಟು ಸಂಪಾದನೆ ಮಾಡಿದ್ದಾನೆ, ಏನಾಯಿತು ಇವನಿಗೆ? ಅಲ್ಲಿ ನೋಡಿದರೆ ಆ ಒಬ್ಬ ವ್ಯಕ್ತಿ ಚೆನ್ನಾಗಿ ಸಂಪಾದನೆ ಮಾಡಿದ, ಎಷ್ಟೋ ವ್ಯಾಪಾರಗಳಲ್ಲಿ ಕೈ ಹಾಕಿದ, ಇದ್ದಕ್ಕಿದ್ದಂತೆ ಲಾಸ್ ಬಂತು. ಲಾಸ್ ಬಂದಾಗ ಆ ಜೀರ್ಣವನ್ನು ಮಾಡಿಕೊಳ್ಳಕ್ಕಾಗದೆ ತಾನು, ತನ್ನ ಮಗು, ಒಂದು 5 ವರ್ಷದ ಮಗು, ಹೆಂಡತಿ, 3 ಜನ ಒಂದು ಗನ್ ಶಾಟ್ ಮಾಡಿಕೊಂಡು ಸತ್ತು ಹೋದರು. ಸಾಲಗಳ ವಿಪರೀತವಾಗಿ ಮಾಡಿಬಿಟ್ರು, ಪ್ಲಾನಿಂಗ್ ಇಲ್ಲದೆ. ಆದರೆ ಯಾವಾಗ ಸ್ವೀಯ ನಿಯಂತ್ರಣದೇ ಅಂತಂಬುದು ಇಲ್ಲದೇ ಇದ್ದರೆ ಇಂಥ ತೊಂದರೆಗಳಾಗ್ತದೆ. ಬರೀ ಓದಿಕೊಳ್ಳೋದು ಮುಖ್ಯ ಅಲ್ಲ, ಓದಿಕೊಂಡ ಮೇಲೆ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳೋದು ತುಂಬ ಮುಖ್ಯ. ಎಲ್ಲ ನಮ್ಮ ಜ್ಯೋತಿಷ್ಯದಲ್ಲಿ ಬೇರೆ ಎಲ್ಲ ಸಮಸ್ಯೆಗಳ ಪರಿಹಾರವೂ ಕೂಡ ಇಲ್ಲೇ ಇದೆ. ಯಾವಾಗ ಎಜುಕೇಷನ್ ಸಿಸ್ಟಮ್ ಅಂತಂಬೋದು ಪರ್ಫೆಕ್ಟ್ ಆಗುತ್ತೋ, ನಾವು ಓದಿಕೊಳ್ಳೋದು ಯಾವಾಗ ಪರ್ಫೆಕ್ಟ್ ಆಗುತ್ತೋ ಆವಾಗ ನಮಗೆ ಉಳಿದ ಯಾವ ಸಮಸ್ಯೆಗಳು ಬರಲ್ಲ. ಯಾಕೆಂತಂದರೆ ಮನುಷ್ಯನಿಗೆ ಸಮಸ್ಯೆಗಳು ಇನ್ವೈಟಬಲ್. ಆ ಸಮಸ್ಯೆಗಳನ್ನು ಹ್ಯಾಂಡಲ್ ಹೇಗೆ ಮಾಡಬೇಕು ಅಂತ ವಿದ್ಯೆ ಹೇಳಿಕೊಡುತ್ತೆ. ಆದರೆ ಅದನ್ನು ಸರಿಯಾಗಿ ಆ ಥರ ಓದದೆ, ಸ್ವೀಯ ನಿಯಂತ್ರಣೆ, ಸ್ವೀಯ ಆತ್ಮವಿಶ್ವಾಸ ತಿಳಿದುಕೊಳ್ಳದೆ ಬರೀ ಮಾರ್ಕ್ಸ್ ಬಗ್ಗೆ ಗಮನವನ್ನು ಕೊಟ್ಟರೆ ಮಾರ್ಕ್ಸ್ ಬರುತ್ತೆ, ಹಣ ಸಂಪಾದನೆ ಮಾಡ್ತೇವೆ. ಸೊ ಹೇಗೆ ಮಾಡಬೇಕು, ಸಮಸ್ಯೆ ಬಂದಾಗ ಹೇಗೆ ನಿಲ್ಲಬೇಕು ಅಂತಂಬುದು ಗೊತ್ತಾಗೋದಿಲ್ಲ. ಹಾಗಾಗಿ ಎಲ್ಲ ನಮಗೆ ಬೇಕಾದಂಥ ಎಲ್ಲ ಸುಖದ್ರವ್ಯಗಳು ಸಿಗತ್ತೆ, ಸಮಸ್ಯೆಗಳು ಇರುತ್ತೆ.
ನೋಡಿ, ಭಾಳಷ್ಟು ಜನಕ್ಕೆ ಹಣ ಬೇಕಾದಷ್ಟು ಇರುತ್ತೆ, ಅದರ ಜೊತೆಗೆ ಸಮಸ್ಯೆಗಳು ಇರುತ್ತೆ. ಸೊ ಹೀಗಾಗಿ ಇದು ತುಂಬ ಅಪಾಯಕಾರಿ. ಅದಕ್ಕೆ ಓದಿನ ಜೊತೆ ಆತ್ಮವಿಶ್ವಾಸ ಇರಬೇಕು, ಸ್ವೀಯ ನಿಯಂತ್ರಣೆಯೇ ಇರಬೇಕು. ಇದು ತುಂಬ ಮುಖ್ಯ ಎಜುಕೇಷನ್ ಸಿಸ್ಟಮಲ್ಲಿ. ಇದನ್ನು ಫೋಕಸ್ ಮಾಡದೇ ಇದ್ದರೆ ಕೇವಲ ನಾವು ವಿದ್ಯೆಯನ್ನು ಮಾತ್ರ ಮಕ್ಕಳಿಗೆ ಕೊಡ್ತೇವೆ, ಅವರಿಗೆ ಸಮಸ್ಯೆ ಬಂದಾಗ ಹೇಗೆ ಪರಿಷ್ಕಾರ ಮಾಡಿಕೊಳ್ಬೇಕು ಅಂತ ನಾವು ಹೇಳಿಕೊಡೋದಿಲ್ಲ. ಅವರು ಆ ಕಷ್ಟ ಬಂದಾಗ ಅದರಿಂದ ಹೊರಗೆ ಬರಲಿಕ್ಕೆ ಬೇಕಾದಂಥ ಕೆಟ್ಟ ಮಾರ್ಗವನ್ನೆಲ್ಲ ಕೂಡ ಹಿಡಿತಾರೆ, ತೊಂದರೆಯಾಗಿ ತಂದುಕೊಳ್ತಾರೆ. ಸೊ ಇದು ಎಜುಕೇಷನ್ನಿಂದ ಬೇಕಾದಂಥ ತುಂಬ ಒಳ್ಳೆಯ ಗುಣಗಳು. ಇದು ಖಂಡಿತವೂ ತಿಳ್ಕೊಳ್ಳೇಬೇಕು. ಸ್ವಲ್ಪ ಮಾರ್ಕ್ಸ್ ಕಡಿಮೆ ಆದರೂ ಪರವಾಗಿಲ್ಲ, ಆತ್ಮವಿಶ್ವಾಸ ಇರಬೇಕು, ಸಮಸ್ಯೆಗಳನ್ನು ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ ಕೂಡ ಮಕ್ಕಳಲ್ಲಿ ತರಿಸಬೇಕು. ಇಲ್ಲದಿದ್ದರೆ ತುಂಬ ಕಷ್ಟ ಆಗ್ತದೆ. ಹಳೆ ಕಾಲ ನೋಡಿ. ಇನ್ನು ಎಜುಕೇಷನ್ ಸಿಸ್ಟಮ್ಗೆ ಬಂದರೆ ಏನ್ಷಿಯಂಟ್ ಎಜುಕೇಷನ್ ಸಿಸ್ಟಮ್, ಅದಕ್ಕೆ ಜಾತಕದಲ್ಲಿ ನೀವು ಸ್ವಲ್ಪ ಹಿಂದಿನ ಕ್ಲಾಸಿಕಲ್ ಬುಕ್ಸ್ ಎಲ್ಲ ನೋಡಿದ್ರೆ ವಿದ್ಯಾಕಾರಕ ಗುರು ಅಂತ ಹೇಳ್ತಾರೆ. ವಿದ್ಯಾಸ್ಥಾನ ಪಂಚಮ ಸ್ಥಾನ. ಸೊ ವಿದ್ಯಾಸ್ಥಾನ ಪಂಚಮ ಸ್ಥಾನ, ವಿದ್ಯಾಕಾರಕ ಗುರು. ಸೊ ಗುರು ಜ್ಞಾನಕಾರಕ ಅಂತ ಹೇಳ್ತೇವೆ, ಪೂರ್ವ ಪುಣ್ಯಕ್ಕೆ ಕಾರಕ ಅಂತ ಹೇಳ್ತೇವೆ. ಇನ್ನು ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನ, ಸಂಚಿತ ಕರ್ಮವನ್ನು ಸೂಚನೆ ಮಾಡೋ ಸ್ಥಾನ, ಹೌಸ್ ಆಫ್ ಇಂಟೆಲಿಜೆನ್ಸ್, ಇದೆಲ್ಲ ಕೂಡ ಪಂಚಮ ಸ್ಥಾನಕ್ಕೆ ಬರುತ್ತೆ. ಹಿಂದಿನ ಕಾಲದಲ್ಲಿ ಎಜುಕೇಷನ್ ಅಂತಂಬೋದು ಯಾಕೆ ಇರ್ತಾ ಇತ್ತು ಅಂತಂದರೆ ಸಂತೋಷದಿಂದ ಇರಲಿಕ್ಕೆ. ಯಾಕಂದರೆ ಏನೂ ಓದಿಲ್ಲದ್ರೆ ಸಂಶಯ ಬಂದಾಗ ಪರಿಷ್ಕಾರ ಮಾಡಿಕೊಳ್ಳೋದು ತುಂಬ ಕಷ್ಟ. ಅದಕ್ಕೆ ಹಿಂದಿನ ಕಾಲ ವಿದ್ಯೆ ಬರಬೇಕು. ಆವಾಗ ಯಾರೂ ಕೂಡ ಹಣ ಸಂಪಾದನೆಗೋಸ್ಕರ ವಿದ್ಯೆ ಮಾಡ್ತಿದ್ದಿಲ್ಲ. ಅಂದರೆ ವಿದ್ಯೆಯಿಂದ ಹಣ ಬರುತ್ತೆ, ಆದರೆ ಮೇನ್ ಮೋಟೋ ಹಣ ಸಂಪಾದನೆ ಆಗಿರಲಿಲ್ಲ. ನಿಮಗೆ ಸ್ವಲ್ಪ ಪ್ರಾಚೀನ ಮಹಾಭಾರತದ ಹಿಂದೆ ಕಾಲ ನೋಡ್ತಾ ಇದ್ದರೆ, ಗೌತಮ ಮಹರ್ಷಿಗಳ ಕಾಲ ನೋಡಿದ್ರೆ, ಆವಾಗ ಎಜುಕೇಷನ್ ಸಿಸ್ಟಮ್ ಎಲ್ಲ ಕೂಡ ಮುಂದೆ ಕೂತ್ಕೊಂಡು ವಿದ್ಯಾರ್ಥಿಗಳನ್ನು ಕೂಡಿಸಿಕೊಂಡು ಹೇಳುವಂಥ ಪದ್ಧತಿ ಇಲ್ಲವೇ ಇಲ್ಲ. ತಂದೆ ತಾಯಿ ಒಬ್ಬ ಮಗುವನ್ನು ಕರ್ಕೊಂಡು ಒಂದು ಉಪನಯನವನ್ನು ಮಾಡಿ ಗುರುಕುಲಕ್ಕೆ ಬಂದು ಬಿಡ್ತಿದ್ರು, ನೀವನಿಗೆ ವಿದ್ಯೆಯನ್ನು ಹೇಳ್ಕೊಡಿ ಅಂತ. ಗುರುಗಳೇನು ಮಾಡ್ತಿದ್ರು, ಹೇಳ್ತಿದ್ರು, ನೀನನ್ನು ಪರೀಕ್ಷೆ ಮಾಡು ಮೊದಲು, ನನ್ನಿಂದ ವಿದ್ಯೆ ನೀನು ಕೇಳಿದರೆ ನಿನಗೆ ಉಪಯೋಗ ಆಗತ್ತೆ ಅಂದರೆ ಕಂಟಿನ್ಯೂ ಆಗು, ಅಥವಾ ಬೇರೆಯವ್ರ ಹತ್ರ ಹೋಗು, ನನ್ನ ಹತ್ರೇ ಇರಬೇಕು ಅಂತ ನಾನೇನು ಬಯಸಲ್ಲ. ಸೊ ನನಗೇನು ರೇಟಿಂಗ್ ಬೇಕಾಗಿಲ್ಲ, ಇಷ್ಟು ಜನ ನಾನು ತಯಾರು ಮಾಡಿದ್ದೀನಿ ಅಂತ ಬೇಕಾಗಿಲ್ಲ, ನಿನಗೆ ಉಪಯೋಗ ಆಗುತ್ತೆ ಅಂದರೆ ನನ್ನ ಜೊತೆಗೆ ಇರು ಅಂತ ಹೇಳ್ತಿದ್ರು. ಹಾಗೆ ಮೊದಲು ಟೀಚರ್ ಅವ್ರನ್ನ ಪರೀಕ್ಷೆ ಮಾಡಿಕೋ ಅಂತ ಹೇಳ್ತಿದ್ರು. ಆ ವಿದ್ಯಾರ್ಥಿ ಇಲ್ಲ ನಾನು ನಿಮ್ಮ ಹತ್ರೇ ಕಲಿತೀನಿ ಅಂತ ಉತ್ಸಾಹ ತೋರಿಸಿದರೆ ಅವನಿಗೆ ಗುರುಗಳು ಪರೀಕ್ಷೆ ಇಟ್ಟು ಇವನಿಗೆ ಎಷ್ಟುವರೆಗೂ ಹೇಳ್ಕೊಳ್ಬೋದು, ಇವನ ಉತ್ಸಾಹ ಹೇಗಿದೆ ಅಂತ ಪರೀಕ್ಷೆ ಮಾಡಿ ಅವನಿಗೆ ಏನು ಮಾಡ್ತಿದ್ರು, ಒಂದು ಸಣ್ಣ ಕರುವನ್ನು ಕೊಟ್ಟು ಇದನ್ನು ಬೆಳೆಸಿಕೊಂಡು ಬಾ ಅಂತ ಹೇಳ್ತಿದ್ರು. ಅವನ ಕೆಲಸ ದಿನಾಗೂ ಇಷ್ಟೇ, ಬೆಳಿಗ್ಗೆ ಹೇಳಬೇಕು, ಗುರುಗಳಿಗೆ ಸಹಾಯ ಸೇವೆ ಸಹಕಾರಗಳನ್ನು ಮಾಡಬೇಕು, ಗುರುಪತ್ನಿ ಏನಾದರೂ ಕೊಟ್ಟರೆ ತಿನ್ನಬೇಕು, ಹಸುಗಳನ್ನ ಕರ್ಕೊಂಡು ಹೋಗಬೇಕು, ಅದನ್ನು ಮೇಯಿಸ್ಕೊಂಡು ಸಂಜೆ ಬರಬೇಕು, ಹಾಲು ತೆಗೆದು ಗುರುಗಳಿಗೆ ಕೊಡಬೇಕು, ಹಣ್ಣು ಹಂಪಲಗಳನ್ನು ತಂದು ಕೊಡಬೇಕು, ಗುರುಗಳಿಗೆ ಪಾದ ಸೇವೆ ಮಾಡ್ಕೊತ ಮಾಡ್ಕೋಬೇಕು. ಇಷ್ಟೇ. ಮುಂದೆ ಕೂಡಿಸ್ಕೊಂಡು ಪಾಠ ಹೇಳೋ ಸಿಸ್ಟಮ್ ಎಲ್ಲ ಆಗಿ ಇಲ್ಲವೇ ಇಲ್ಲ. ಕೊನೆಯದಾಗಿ ಏನು ಮಾಡ್ತಿದ್ರು, ಇವನಿಗೆ ಯುಕ್ತ ವಯಸ್ಸು ಬಂದ ಮೇಲೆ ಒಂದು ದಿನ ಅವ್ರ ತಂದೆ ತಾಯಿಯನ್ನು ಕರೆಸಿ ಒಂದು ಹೋಮವನ್ನು ಮಾಡಿ ಆ ವಿದ್ಯಾರ್ಥಿ ತಲೆ ಮೇಲೆ ಕೈ ಇಡ್ತಿದ್ರು. ಆ ಗುರುಗಳ ಹತ್ತಿರ ಇರುವಂಥ ಪ್ರಾಣಶಕ್ತಿ ಎಲ್ಲ ಕೂಡ ಜ್ಞಾನಶಕ್ತಿಯಾಗಿ ಅವನೊಳಗೆ ಪ್ರಸಾರವಾಗಿ ಎಲ್ಲ ವಿದ್ಯೆಗಳು ಬಂದ್ಬಿಡ್ತಿತ್ತು. ಇದು ಹಿಂದೆ ಇದ್ದದಂಥ ಸಿಸ್ಟಮ್. ನಂತರ ಗೌತಮ ಮಹರ್ಷಿಗಳ ಕಾಲದಲ್ಲಿ ಏನಾಗ್ತದೆ, ಬರಗಾಲ ಬರ್ತದೆ, ಒಂದು 7-8 ವರ್ಷ ಮಳೆ ಬೀಳೋದಿಲ್ಲ. ಬ್ರಾಹ್ಮಣರಿಗೆಲ್ಲ ಕೂಡ ಪಾಪ ಊಟಕ್ಕೆ ನೀರಿಗೆ ಕಷ್ಟ ಆಗ್ತಿತ್ತು. ಅವರೆಲ್ಲ ಕೂಡ ಬೇರೆ ಕಡೆ ಹೋಗೋಣ ಅಂತ ಹೋದಾಗ ಗೌತಮ ಮಹರ್ಷಿಗಳ ಆಶ್ರಮದಲ್ಲಿ ಮಾತ್ರ ಅವರು ಒಂದು ಪವಾಡದಿಂದ ಅಲ್ಲಿ ಮಾತ್ರ ಮಳೆ ಬೀಳೋದಾಗಲಿ, ಅಲ್ಲಿ ಮಾತ್ರ ನೀರು ಬೆಳೆ ಎಲ್ಲ ಇರ್ತಿತ್ತು. ಎಲ್ಲರೂ ನಾವು ಇಲ್ಲೇ ಇರ್ತೀವಿ, ನಮಗೆ ತುಂಬ ಕಷ್ಟವಾಗಿದೆ ಅಂದಾಗ ಗೌತಮ ಮಹರ್ಷಿಗಳು ಇರ್ರಿ, ಅದಕ್ಕೇನು ತೊಂದರೆ ಇಲ್ಲ. 1-2 ವರ್ಷ ಇದ್ದರು. ನಂತರ ಎಲ್ಲ ಕಡೆ ಮಳೆ ಬಂತು. ಸೊ ಇಲ್ಲ ನಾವು ನಮ್ಮ ಊರಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಗುರುಗಳು ಬೇಡ, ಇಷ್ಟು ದಿನ ಇದ್ದಿದ್ರಲ್ಲ ಇಲ್ಲೇ ಇದ್ದುಬಿಡಿ, ಮತ್ತೆ ನಿಮ್ಮ ಊರಿಗೆ ಯಾಕೆ ಹೋಗ್ತೀರಿ ಅಂತ ಹೇಳ್ತಾರೆ. ಅವರಿಗೆ ಒಂಥರ ಅನ್ಕಂಫರ್ಟ್ ಆಯಿತು, ಇಲ್ಲ ನಮ್ಮ ಜಾಗಕ್ಕೆ ಹೋಗ್ಬಿಡೋಣ, ಇವರ ಅಂಡರ್ನಾಗ ಯಾಕೆ ಇರಬೇಕು ಅಂತ ಸ್ವಲ್ಪ ಜನ ಪ್ಲ್ಯಾನ್ ಮಾಡಿ ಹೇಗೆ ಹೇಳಬೇಕು ಗೊತ್ತಾಗಲ್ಲ. ಸೊ ಅದಕ್ಕೇನು ಮಾಡ್ತಾರೆ, ಅವರು ಒಂದು ದರ್ಬೆಯಿಂದ ಹಸುವನ್ನು ಮಾಡಿ ಹೊಲದ ಮೇಲೆ ಬಿಡ್ತಾರೆ. ಆ ಹೊಲವನ್ನು ನೋಡಿಕೊಳ್ಳುವಂಥ ವ್ಯಕ್ತಿ ಅದನ್ನು ನೋಡಿ ಸ್ವಲ್ಪ ಶಬ್ದ ಮಾಡ್ತಾನೆ, ಹೈ ಅಂತ. ಆ ಶಬ್ದಕ್ಕೆ ಅದು ಸತ್ತು ಹೋಗ್ತದೆ. ಎಲ್ಲರೂ ಹೋಗಿ ನಿಮಗೆ ಗೋಹತ್ಯಾ ಪಾತಕ ಬಂದಿದೆ, ನಿಮ್ಮ ಹತ್ರ ನಾವು ಇರೋದಿಲ್ಲ ಅಂತ ರಿಟರ್ನ್ ಆಗ್ತಾರೆ. ಆವಾಗ ಗೌತಮ ಮಹರ್ಷಿಗಳು ನನಗೆ ಗೋಹತ್ಯಾ ಪಾತಕ ಹೇಗೆ ಬಂತು ಅಂತ ದಿವ್ಯ ದೃಷ್ಟಿಯಿಂದ ನೋಡಿದಾಗ
ಇವರ ಬ್ರಾಹ್ಮಣರ ಕೆಟ್ಟತನ ಗೊತ್ತಾಗ್ತದೆ. ಸೊ ನಾನು ನಿಮಗೆ ಇಷ್ಟು ಸಹಕಾರ ಮಾಡಿದ್ರು ನೀವು ಈ ಥರ ಮಾಡಿದ್ದೀರಾ, ನೀವು ಬುದ್ಧಿಹೀನರಾಗ್ತೀರಿ ಅಂತ ಶಾಪ ಕೊಡ್ತಾರೆ. ಆ ಶಾಪದಿಂದ ಮತ್ತೆ ಏನು ಮಾಡ್ತಾರೆ, ಬ್ರಾಹ್ಮಣರು ಬುದ್ಧಿಜೀವೀನರಾದರೆ ಮತ್ತು ಲೋಕಕ್ಕೆಲ್ಲ ಕೂಡ ಈ ಒಂದು ವಿದ್ಯೆ ಹೇಗೆ ಬರುತ್ತೆ. ಇಲ್ಲಿ ಬ್ರಾಹ್ಮಣರು ಅಂತಂದರೆ ಜನಿವಾರ ಹಾಕ್ಕೊಂಡವರಂತಲ್ಲ, ನಾಲೆಡ್ಜಬಲ್ ಅಂತಾರೆ. ಸೊ ಮತ್ತೆ ಲೋಕಕ್ಕೆ ಮಾರ್ಗದರ್ಶನ ಕೊಡೋದು ಹೇಗೆ ಅಂತೇಳಿ ಮತ್ತೆ ಭಗವಂತ ವೇದವ್ಯಾಸರ ಅವತಾರ ಎತ್ತಿ ಮತ್ತೆ ವೇದಗಣನೆಯನ್ನು ಮಾಡಿ ಮತ್ತೆ ಶಿಷ್ಯರಿಗೆ ಹೇಳಿಕೊಟ್ಟು ಪರಂಪರೆ ಶುರುವಾಯಿತು. ಆವಾಗಿಂದ ಗುರು ಶಿಷ್ಯರು ಗುರುವಿನ ಮುಖಾಂತರವಾಗಿ ಕೂತು ಪಾಠವನ್ನು ಕಲಿಯೋ ಸಿಸ್ಟಮ್ ಬಂತು ಆವಾಗಿಂದ. ನಮಗೆ ಜ್ಯೋತಿಷ್ಯವನ್ನು ಕೊಟ್ಟಂಥ ಪರಾಶರ ಮಹರ್ಷಿಗಳು ಕೂಡ ಮೈತ್ರೇಯನ ಶಿಷ್ಯನನ್ನು ಇಟ್ಟುಕೊಂಡು ಅವನಿಗೆ ಹೇಳಿ ಆ ಹೇಳಿದ ಮಾತುಗಳೇ ಇವತ್ತು ನಮಗೆ ಲಭ್ಯವಾಗಿರುವಂಥ ಪರಾಶರ ಶಾಸ್ತ್ರದಲ್ಲಿರುವಂಥ ಶ್ಲೋಕಗಳು. ಸೊ ಹಾಗೆ ಗುರುಗಳ ಮುಂದೆ ಕೂತುಕೊಂಡು ವಿದ್ಯೆಯನ್ನು ಅಭ್ಯಾಸ ಮಾಡುವುದು ಬಂತು. ಇಲ್ಲಿ ಗುರುಗಳು ಹೇಳ್ತಾರೆ, ಶಿಷ್ಯ ವಿನಯದಿಂದ ಕೇಳ್ತಾನೆ, ಸಂಶಯ ಬಂದಾಗ ಪರಿಷ್ಕಾರ ಮಾಡಿಕೊಳ್ತಾರೆ, ಪ್ರಯಾರಿಟಿ ಬಂದು ಟೀಚರ್ಗೆ ಪ್ರಯಾರಿಟಿ ಕೊಡ್ತಾರೆ. ಸೊ ಹೀಗೆ ಯಾವುದು ಕಲಿಯೋದ್ರಿಂದ ಜೀವನ ಸಾರ್ಥಕ ಆಗುತ್ತೋ ಆ ಕಲಿಯೋ ವಿದ್ಯೆಗಳಿಗೆಲ್ಲ ಕೂಡ ಗುರು ಕಾರಕನಾಗ್ತಾನೆ. ಯಾವುದು ಕಲಿಯೋದ್ರಿಂದ ಪಾಪವನ್ನು ಮಾಡದೆ ಪುಣ್ಯದ ಕಡೆ ಹೋಗ್ತೀವೋ, ಪುಣ್ಯ ಕರ್ಮಾಚರಣೆಗಳು ಮಾಡ್ತೀವೋ, ಸತ್ಕರ್ಮಗಳನ್ನು ಮಾಡ್ತೀವೋ ಆ ವಿಷಯಗಳಿಗೆಲ್ಲ ಕೂಡ ಪಂಚಮ ಸ್ಥಾನ ಸೂಚನೆ ಮಾಡ್ತದೆ. ಸೊ ಇದು ಏನ್ಷಿಯಂಟ್ ಡೇಸಲ್ಲಿ ಇದ್ದಿದ್ದಂಥ ಗುರು ಶಿಷ್ಯರ ಪರಂಪರೆ. ಸೊ ಆವಾಗ ನಮಗೂ ಒಂದು 23 ನಮ್ಮ ಅವರ ಕಾಲದಲ್ಲಿ ನೋಡಿದ್ರು ಕೂಡ ಎಜುಕೇಷನ್ ಇತ್ತು. ಆದರೆ ಅವ್ರ ಪ್ರೈಮರಿ ಮೋಟೋ ಏನು, ತಿಳ್ಕೊಳ್ಬೇಕು, ದಡ್ಡರಾಗಿರಬಾರ್ದು ಅಂತ. ಇನ್ನು ಆವಾಗ ವಿದ್ಯಾವ್ಯವಸ್ಥೆ ಅಂತಂದರೆ ಕೇವಲ ಗುರುಗಳ ಹತ್ರ ಹೋಗಿ ಓದಿಕೊಳ್ಳೋದೊಂದೇ ಮಾತ್ರ ಅಲ್ಲ, ಕುಲವಿದ್ಯೆಗಳು ಇತ್ತು. ಭಾಳಷ್ಟು ಜನ ತಂದೆ ಹತ್ರನೇ ವಿದ್ಯೆಯನ್ನು ಕಲ್ತ್ಕೊಳ್ತಿದ್ರು. ಈಗಿದ್ದಂಗೆ ಟೀಚರ್ ಅಂತರ ಇಲ್ಲ, ಅಸಲು ತಂದೆನೇ ಪ್ರಥಮವಾದ ಗುರು ಅಂತ ಹೇಳ್ತಾರೆ. ನಿಮ್ಗೆ ಅದಕ್ಕೆ ಉಪನಯನ ಕಾಲದಲ್ಲಿ ಉಪದೇಶ ಮಾಡೋದು ತಂದೆನೇ. ಗಾಯತ್ರಿ ಮಂತ್ರಕ್ಕಿಂತ ದೊಡ್ಡ ಮಂತ್ರ ಇಲ್ಲ, ತಂದೆಗಿಂತ ದೊಡ್ಡ ಗುರು ಯಾರೂ ಇಲ್ಲ. ಅದಕ್ಕೆ ತಂದೆನೇ ಗುರು ಆಗ್ತಿದ್ರು, ತಂದೆನೇ ಹೇಳ್ಕೊಡ್ತಿದ್ರು. ಎಲ್ಲ ಕುಲವಿದ್ಯದವರು ಕೂಡ ಅವರವರ ತಂದೆ ಹತ್ರ ಕಲ್ತಿದ್ರು. ಬೇಸಾಯ ಮಾಡೋದು ತಂದೆ ಹತ್ರ ಕಲ್ತಿದ್ರು, ಕ್ಷೌರ ಹೆಂಗೆ ಮಾಡಬೇಕು ತಂದೆ ಹತ್ರ ಕಲಿತಿದ್ರು. ಅವರವರ ತಂದೆ ಯಾವುದನ್ನು ಮಾಡಿಕೊಂಡು ಮುಂದುವರಿಸ್ತಿದ್ದರೋ ಅದನ್ನೇ ಮಾಡಿಕೊಂಡು ಮುಂದುವರಿಸ್ತಿದ್ರು. ಆವಾಗ ಇಷ್ಟು ಕುಲವಿದ್ಯೆಗಳಿದ್ದಿರೋದ್ರಿಂದ ಉದ್ಯೋಗಗಳಿಗೆ ಈ ಥರ ಕಾಂಪಿಟೇಷನ್ ಇಲ್ಲ. ಅವಾಗ ಯಾರ ಕೆಲಸ ಅವರು ಮಾಡಿಕೊಳ್ತಿದ್ರು. ಇನ್ನೊಬ್ಬನ ಕೆಲಸವನ್ನು ಕದಿಯೋದಾಗಲಿ, ಇನ್ನೊಬ್ಬನ ಹಣವನ್ನು ಕದಿಯೋ ಆಗಲಿ ಆ ಸಿಸ್ಟಮ್ ಹಿಂದೆ ಇದ್ದಿದ್ದಿಲ್ಲ. ಸೊ ಇದು ಹಿಂದಿನಿಂದ ಬಂದಂಥ ಆಚರಣೆ. ಈಗ ಮಾಡರ್ನ್ ಎಜುಕೇಷನ್ ಸಿಸ್ಟಮ್ ನಾವು ನೋಡಿದ್ರೆ, ಮಾಡರ್ನ್ ಎಜುಕೇಷನ್ ಸಿಸ್ಟಮ್ ಮೋಟೋ ಏನು? ಗೊತ್ತಿಲ್ಲದ್ದು ತಿಳ್ಕೊಳ್ಳೋದು ಎಜುಕೇಷನ್ ಅಲ್ಲ. ಯಾವುದು ನಮ್ಮ ಸಿಲೆಬಸ್ಸಲ್ಲಿ ಇದೆಯೋ ಅದನ್ನು ಪ್ರೆಸೆಂಟ್ ಮಾಡಿ ಮಾರ್ಕ್ಸ್ ಸಂಪಾದನೆ ಮಾಡೋದು ಎಜುಕೇಷನ್, ಇವತ್ತಿನ ಎಜುಕೇಷನ್ ಸಿಸ್ಟಮ್. ಸೊ ಒಳ್ಳೆ ಮಾರ್ಕ್ಸ್ ಬರ್ತಾ ಇದೆಯಾ, ಒಳ್ಳೆ ರ್ಯಾಂಕ್ ಬರ್ತಾ ಇದೆಯಾ, ನಿನಗೆ ವಿನಯ ಇದೆಯಾ, ಆತ್ಮವಿಶ್ವಾಸ ಇದೆಯಾ, ಸಮಸ್ಯೆಗಳನ್ನು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆಯಾ, ಇದರಲ್ಲಿ ಇರೋದಿಲ್ಲ. ನಿಮ್ಮನ್ನು ಯಾರೂ ಅದು ಕೇಳೋದು ಇಲ್ಲ. ಒಳ್ಳೆ ಮಾರ್ಕ್ಸ್ ಬರಬೇಕು, ಒಳ್ಳೆ ರ್ಯಾಂಕ್ ಬರಬೇಕು, ಅದರಿಂದ ನನ್ನ ಒಳ್ಳೆ ಉದ್ಯೋಗ, ಒಳ್ಳೆ ಸಂಬಳ ಕೊಡುವಂಥವ್ರು ನನ್ನ ಹೈರ್ ಮಾಡಬೇಕು, ಅದರಲ್ಲಿ ಒಳ್ಳೆ ಪೊಸಿಷನ್ ತಂದ್ಕೋಬೇಕು, ನಾನೊಂದು ಕಂಪ್ನಿ ಇಡೋದಾಗಲಿ, ಒಂದು ಕಂಪ್ನಿಯಲ್ಲಿ ದೊಡ್ಡದಾಗಿ ಕೆಲಸ ಮಾಡೋದಾಗಲಿ, ಒಂದು ಪವರು, ಒಂದು ಸ್ಟ್ಯಾಟಸ್ ನಾನು ಪಡ್ಕೊಳ್ಬೇಕು. ಸೊ ಮನಿಗೆ ಪ್ರೈಮರಿ ಪ್ರಯಾರಿಟಿ. ಸೊ ವ್ಯಾಲ್ಯೂಸು, ಎಥಿಕ್ಸು, ಕಾನ್ಫಿಡೆನ್ಸು ಇದೆಲ್ಲ ಸೆಕೆಂಡ್ರಿ ಪ್ರಯಾರಿಟಿ. ಸೊ ಇವತ್ತಿನ ದಿನ ಈ ಥರ ಆಗಿದೆ. ಸೊ ಇದಕ್ಕೆ ಯಾರು ಕಾರಕ? ಈಗ ಇದಕ್ಕೆ ಯಾರು? ಇದೆಲ್ಲ ಟೋಟಲಿ ನೀವು ಇದೆಲ್ಲ ನೋಡಿದ್ರೆ ಒಂಥರ ಬಿಸ್ನೆಸ್. ಯಾಕಂದರೆ ಯಾವುದು ಓದಿದರೆ ಎಷ್ಟು ಸಂಪಾದನೆ ಬರುತ್ತೋ ಅದನ್ನು ಓದೋಣ. ಸೊ ಮೋಟೋ ಏನಿದೆ? ಸಂಪಾದನೆ. ಸೊ ಇನ್ಕಮ್ ಬರಬೇಕು, ಅದರಲ್ಲಿ ಬುದ್ಧಿವಂತಿಕೆಯಿಂದ ಸಂಪಾದನೆ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ಸಂಪಾದನೆಗೆ ಯಾವಾಗ ಪ್ರಯಾರಿಟಿ ಬರುತ್ತೋ ವ್ಯಾಪಾರ ಅಂತ ಆಗುತ್ತೆ. ವ್ಯಾಪಾರಕಾರಕ ಬುಧ ಆಗ್ತಾನೆ. ಅಂದರೆ ಸಂಪಾದನೆಗೋಸ್ಕರ ನನಗೆ ಬೇಕಾದಂಥ ಬೆನಿಫಿಟ್ಸನ್ನು ಪಡೆಯೋದಕ್ಕೋಸ್ಕರವೇ ನನ್ನ ವಿದ್ಯೆ ಇದಾದ ಕಾರಣ ಅದನ್ನು ಪಡೆಯುವ ಮಾರ್ಗ ಯಾವುದು ತೋರಿಸುತ್ತೆ? ನಮ್ಮ ಬುದ್ಧಿ ತೋರಿಸುತ್ತೆ. ಇಲ್ಲಿ ಗುರುಗಳ ಇಂಟ್ರ್ಯಾಕ್ಷನ್ ಜಾಸ್ತಿ ಬೇಕಾಗಿಲ್ಲ. ಅದಕ್ಕೆ ಇವತ್ತಿನ ಸಿನಿಮಾಗಳಲ್ಲಾಗಲಿ ಕಾಲೇಜುಗಳಲ್ಲಾಗಲಿ ಜೋಕ್ಸ್ ಜಾಸ್ತಿ ಗುರುಗಳ ಮೇಲೆ ಹಾಕ್ಕೊಳ್ತಾ ಇರ್ತೇವೆ. ಯಾಕಂದರೆ ಗುರುಗಳ ಇಂಟ್ರ್ಯಾಕ್ಷನ್ ಜಾಸ್ತಿ ಇರಲ್ಲ. ಗುರುಗಳು ಹೇಳಿದ ಆ್ಯಸ್ ಇಟ್ ಈಸ್ ಫಾಲೋ ಆಗೋ ಸ್ಥಿತಿ ಇಲ್ಲ.
ಗುರುಗಳಿಗೆ ಕೂಡ ಹೇಳೋ ಅವಶ್ಯಕತೆ ಇಲ್ಲ, ಅವರಿಗೆ ಸಂಬಳ ಬರ್ತಾ ಇದೆ ಸಾಕು, ಏನೋ ಒಂದು ಪಾಠ ಹೇಳಿದ್ವ. ಸರ್ಕಾರಿ ಕಾಲೇಜುಗಳಲ್ಲಿ ನೋಡಿದ್ರೆ ಗೊತ್ತಾಗ್ತದೆ, ಬರ್ತಾರೆ ಒಂದು ಪೀರಿಯಡಲ್ಲಿ ಏನೋ ಪಾಠ ಹೇಳ್ತಾರೆ, ಹೋಗ್ತಾ ಇರ್ತಾರೆ. ನಿನಗೇನಾದರೂ ಬೇಕಾದ್ರೆ ನನ್ನ ಹತ್ರ ಟ್ಯೂಷನಿಗೆ ಬಾ ಅಂತ ಹೇಳ್ತಾರೆ. ಅವರಿಗೂ ದುಡ್ಡಿನ ಉದ್ದೇಶವೇ, ಇವರಿಗೂ ಅದೇ ಉದ್ದೇಶ. ಹಾಗಾಗಿ ವಿದ್ಯಾಕಾರಕ ಗುರುವು ಬದಲಾಗಿ ಈಗ ಬುಧ ಆಗಿದೆ. ಯಾಕೆಂತಂದರೆ ಓದುವುದು ಯಾವುದಕ್ಕೋಸ್ಕರ, ಯಾವ ಪರ್ಪಸ್ಸಿಗೋಸ್ಕರ ಅಂತಂಬುದು ಮುಖ್ಯ. ಹಿಂದಿನ ಕಾಲ ಓದೋದು ತಿಳ್ಕೊಳ್ಳಿಕ್ಕೋಸ್ಕರ, ವಿನಯವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೋಸ್ಕರ, ಸಮಸ್ಯೆಗಳನ್ನ ಪರಿಷ್ಕಾರ ಮಾಡಿಕೊಳ್ಳೋದಕ್ಕೋಸ್ಕರ. ಇದಕ್ಕೆ ಪ್ರೈಮರಿ ಪ್ರಯಾರಿಟಿ. ಹಾಗಾಗಿ ಅಲ್ಲಿ ಗುರುವನ್ನು ತಗೊಂಡ್ವಿ. ಸೊ ಇವತ್ತು ಇದ್ಯಾವುದೂ ಬೇಕಾಗಿಲ್ಲ. ಇವತ್ತು ನಮಗೆ ಬೇಕಾದೇನಿದೆ, ಒಳ್ಳೆ ರ್ಯಾಂಕ್ ಬೇಕು. ಆ ರ್ಯಾಂಕ್ ಯಾವುದಕ್ಕೋಸ್ಕರ? ಒಳ್ಳೆ ಪೊಸಿಷನ್ಗೋಸ್ಕರ. ಒಳ್ಳೆ ಪೊಸಿಷನ್ ಯಾಕೆ ಬೇಕು? ಒಳ್ಳೆ ಸಂಪಾದನೆಗೋಸ್ಕರ. ಹೇಗೆ ಸಂಪಾದನೆ ಮಾಡಿದರೆ ನಾನು ಹೆಚ್ಚು ಹಣವುಳ್ಳವನಾಗ್ತೇನೆ, ಅದಕ್ಕೆ ಓದೋದು. ಸೊ ಮನಿಗೆ ಫಸ್ಟ್ ಪ್ರಯಾರಿಟಿ, ವ್ಯಾಲ್ಯೂಸ್ಗೆ ಲಾಸ್ಟ್ ಪ್ರಯಾರಿಟಿ. ವ್ಯಾಲ್ಯೂಸ್ ನೋಡ್ಕೊತ ಓದಲಿಕ್ಕಾಗಲಿ ಉದ್ಯೋಗ ಮಾಡಲಿಕ್ಕೆ ಇವತ್ತಿನ ದಿನ ಆಗೋದಿಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. ಹಾಗಾಗಿ ಇವತ್ತಿನ ಎಜುಕೇಷನ್ ಮೋಟೋ ಇದಾದ ಕಾರಣ ನಮಗೆ ಕಾರಕನನ್ನು ಯಾರು ತಗೊಳ್ಬೇಕು ಅಂದರೆ ಬುಧನ ತಗೊಳ್ಬೇಕು. ಉದ್ದೇಶ ಏನು? ನಾವು ಓದಿನ ಉದ್ದೇಶ ಬೇಕಾದಂಥ ಕಂಫರ್ಟ್ಸನ್ನು ಸಂಪಾದನೆ ಮಾಡಿಕೊಳ್ಳೋದೇ ಎಜುಕೇಷನ್ ಉದ್ದೇಶ. ಸೊ ಒಳ್ಳೆ ಓದಿದ್ರೆ ಒಳ್ಳೆ ಉದ್ಯೋಗ ಬರುತ್ತೆ. ಒಳ್ಳೆ ಉದ್ಯೋಗ ಬಂತಂದರೆ ಒಳ್ಳೆ ಹುಡುಗಿಯನ್ನು ನಮಗೆ ಹೆಂಡತಿಯಾಗಿ ಕೊಡ್ತಾರೆ. ಒಳ್ಳೆ ಹೆಂಡತಿ ಬಂದಲು ಒಳ್ಳೆ ಮಕ್ಕಳಾಗ್ತದೆ, ಒಳ್ಳೆ ಮನೆ ಆಗ್ತದೆ, ಬೇಕಾದಷ್ಟು ಪ್ರಾಪರ್ಟಿ ಮಾಡ್ಬೋದು. ಸೊ ಇಲ್ಲಿ ಕಂಫರ್ಟ್ಸು, ಲಕ್ಸರೀಸು ಇದೆಲ್ಲ ಕೂಡ ಯಾವ ಮನೆಯಲ್ಲಿ ಬರುತ್ತೆ ಅಂದರೆ 4ನೇ ಮನೆಯಲ್ಲಿ ಬರುತ್ತೆ. ಸೊ ಚತುರ್ಥ ಸ್ಥಾನ ಹೌಸ್ ಆಫ್ ಲಕ್ಸರಿ. ಸೊ ಇವತ್ತಿನ ಎಜುಕೇಷನ್ ಏನಿದೆ, ಇವತ್ತಿನ ಸಂಪಾದನೆ ಎಲ್ಲ ಕೂಡ ಕಂಫರ್ಟ್ಸಿಗೋಸ್ಕರ ಆದ ಕಾರಣ ಆ ಕಂಫರ್ಟ್ಸ್ ಚೆನ್ನಾಗಿದೆಯಾ ಇಲ್ವಂತಂಬುದು ಇಂಡೈರೆಕ್ಟಾಗಿ ನೋಡ್ತೇವೆ. ಅದಕ್ಕೆ ಒಂದು ಬುಧನ ನೋಡಬೇಕು, ಎರಡನೇದು ಈ ಒಂದು ಚತುರ್ಥ ಸ್ಥಾನವನ್ನು ನೋಡ್ತೇವೆ. ಇಲ್ಲಿ ಪಂಚಮ ಸ್ಥಾನವನ್ನು ನಾವು ನೋಡಲ್ಲ. ಯಾಕೆಂತಂದರೆ ನಮ್ಮ ವಿದ್ಯೆಯ ಉದ್ದೇಶ ಮೋಕ್ಷ ಅಲ್ಲ. ಯಾವ ಯೂನಿವರ್ಸಿಟಿ ಕೂಡ ನಿಮಗೆ ಮೋಕ್ಷಕ್ಕೆ ನಿಮಗೆ ಎಲಿಜಿಬಲ್ ಇದ್ದೀರಾ, ನಿಮಗೆ ಇದು ಓದಿಕೊಡ್ರಿ ಅಂತ ಯಾವ ಯೂನಿವರ್ಸಿಟಿನೂ ಕೊಡಲ್ಲ. ಅದು ನಾವೇ ಸಂಪಾದನೆ ಮಾಡಿಕೊಳ್ಬೇಕು. ಇವತ್ತಿನಿದ್ದಂಥ ಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿದ್ಯಾಪೀಠಗಳು ನೋಡ್ಬೋದು ನಾವು. ಸಂಸ್ಕೃತ ವಿದ್ಯಾಪೀಠಗಳು ಇದೆಲ್ಲ ಕೂಡ ಅವುಗಳ ಮೋಟೋ ಕೂಡ ಇದೆ. ವಿದ್ಯಾರ್ಥಿಗಳನ್ನು ಆ ವಿದ್ಯೆ ಯಾಕೆ ಓದ್ತಾರೆ? ಮೋಕ್ಷಕ್ಕೋಸ್ಕರ ಅಲ್ಲ, ಅವ್ರ ಜೀವನ ಏನಾದರೂ ಹೊಟ್ಟೆಪಾಡಾಗಬೇಕಲ್ಲ, ಅದಕ್ಕೋಸ್ಕರ 4 ಮಂತ್ರಗಳು ಕಲಿ, 4 ಶಾಸ್ತ್ರದ ವಿಚಾರ ಕಲಿ, ನೀನು ಪ್ರವಚನ ಮಾಡಿಕೊಳ್ತಾ ಇರು ಅಥವಾ ಏನೋ ಪೌರೋಹಿತ ಮಾಡಿಕೊಳ್ತಾ ಇರು. ಅಷ್ಟೇ ಆಗಲಿ, ಅಲ್ಲಿ ಕೂಡ ನಾವು ಜ್ಞಾನ ತಂದುಕೊಂಡು ಮೋಕ್ಷಕ್ಕೆ ಹೋಗಬೇಕಾದ್ರೆ ನಾವು ನಮ್ಮಷ್ಟಕ್ಕೆ ನಾವೇ ಪ್ರಯತ್ನ ಮಾಡಿಕೊಳ್ಳಬೇಕೇ ಆಗಲಿ, ಯಾವ ಯೂನಿವರ್ಸಿಟಿ ತಂದುಕೊಡೋದಿಲ್ಲ. ಹಾಗಾಗಿ ವೇದ ವಿದ್ಯೆ ಆಗಲಿ ಅಥವಾ ಲೌಕಿಕ ವಿದ್ಯೆ ಆಗಲಿ ನೋಡುವುದು ನಾವು ಚತುರ್ಥ ಸ್ಥಾನ ಕಾರಕ ಬುಧ. ಇದು ಬದಲಾಗಿದೆ ಇವತ್ತಿನ ಕಾಲಕ್ಕೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಇನ್ನೂ ಬದಲಾಗ್ಬೋದು. ಕೆಲವೊಮ್ಮೆ ವಿದ್ಯೆ ಅಂತಂಬುದು ಇನ್ನೊಬ್ಬರನ್ನ ವ್ಯವಸ್ಥೆಯನ್ನು ಡಿಸ್ಟ್ರಕ್ಷನ್ ಮಾಡಲಿಕ್ಕೆ ಕೂಡ ಕಲಿಯೋ ಟೈಮ್ ಬರುತ್ತೋ ಏನೋ. ಆವಾಗ ಇದನ್ನು ಬದಲಾವಣೆ 4ನೇ ಮನೆ ಬದಲಾವಣೆ ಮಾಡಿ 8ನೇ ಮನೆಯೋ 6ನೇ ಮನೆ ಇಟ್ಕೋಬೇಕಾಗುತ್ತೆ. ಸೊ ಇವತ್ತಿನ ಸ್ಥಿತಿಗೆ ಎಜುಕೇಷನ್ ಪರ್ಪಸ್ ಏನು ಅಂತಂದರೆ ಉದ್ಯೋಗ ಸಂಪಾದನೆ, ಉದ್ಯೋಗದಿಂದ ಹಣದಿಂದ ಕಂಫರ್ಟ್ಸಿಂದ ಇನ್ನು ಪ್ಲೆಷರ್ಸ್ ಜಾಸ್ತಿ ಎಲ್ಲ ಮಾಡಿಕೊಳ್ಳೋದು. ಇದೇ ಪರ್ಪಸ್ ಆದ ಕಾರಣ ಆ ವಿಷಯಗಳು ಯಾವ ಮನೆಯಲ್ಲಿ ಬರುತ್ತೆ? ಕೇಂದ್ರ ಸ್ಥಾನಗಳಲ್ಲಿ ಬರುತ್ತೆ, ಅದರಲ್ಲೂ ಮುಖ್ಯವಾಗಿ ಚತುರ್ಥ ಸ್ಥಾನಕ್ಕೆ ಬರುತ್ತೆ. ಹಾಗಾಗಿ ಈ ವಿಷಯಗಳನ್ನೆಲ್ಲ ಕೂಡ ನಾವು ಚತುರ್ಥ ಸ್ಥಾನದಲ್ಲಿ ನೋಡ್ತೇವೆ. ಇಲ್ಲಿ ಓದಿಕೊಳ್ಳೋದೆಲ್ಲ ಕೂಡ ಅಷ್ಟೇ. ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಪಾಪ ಓದ್ತಾ ಇದ್ರು, ಮಕ್ಕಳು ಬೆಳೆಸಿಕೊಂಡು ಹಳ್ಳಿಯಲ್ಲಿ ಇದ್ರೆ ಅಂದ್ಕೊಡಿ, ಯಾರೋ ಒಬ್ರು ಹೋಗ್ತಾರೆ, ನಿಮ್ಮ ಮಗ ತುಂಬ ಬುದ್ಧಿವಂತನಾಗಿದ್ದಾನಲ್ವ, ಈ ಹುಡುಗನ ಯಾಕೆ ನೀವು ಓದಲಿಕ್ಕೆ ಬಿಡಬಾರದು ಅಂತ ಹೇಳ್ತಿದ್ರು. ಅಂದರೆ ಎಲ್ಲರೂ ಅವರವರ ಕುಲವೃತ್ತಿಗಳನ್ನು ಮಾಡಿಕೊಳ್ತಾ ಇದ್ರು. ಸ್ವಲ್ಪ ಜಾಣೆಯಾಗಿ ಕಾಣಿದೆ ಅಂದ್ಕೊಡಿ, ಈ ಹುಡುಗ ತುಂಬ ಬುದ್ಧಿವಂತನಾಗಿದ್ದಾನೆ ಈ ಹುಡುಗ, ಹಾಗಾಗಿ ಇವನು ಓದ್ಲಿಕ್ಕೆ ಬಿಡಿ, ಸುಮ್ಮನೆ ನೀವು ಮನೆ ಕೆಲಸಕ್ಕೆ ಯಾಕೆ ಇಟ್ಕೊಳ್ತೀರಿ ಅಂತ ಹೇಳ್ತಿದ್ರು. ಅಂದರೆ ಹಿಂದಿನ ಕಾಲದಲ್ಲಿ ಬುದ್ಧಿವಂತರಿಗೆ ಮಾತ್ರವೇ ಓದಿಕೊಳ್ಳಿಕ್ಕೆ ಅವಕಾಶ ಅಂತ ಇರ್ತಿತ್ತು, ಅವನಿಂದ ಪ್ರಯೋಜನ ಆಗುತ್ತೆ ಅಂತೇಳಿ. ಇವತ್ತು ಹಾಗೇನಿಲ್ಲ, ಬುದ್ಧಿಗೆ ಸಂಬಂಧವೇ ಇಲ್ಲ. ಹುಟ್ಟಿದ ಪ್ರತಿಯೊಬ್ಬನೂ ಓದಿಕೊಳ್ಳಬೇಕಾದ್ದೇ, ಎಲ್ಲರೂ ಒಂದೇ ಟೈಪ್ ಆಫ್ ಎಜುಕೇಷನ್ ಸಿಸ್ಟಮ್ನು ಫಾಲೋ ಆಗಬೇಕಾದ್ದೇ. ಬುದ್ಧಿವಂತರಿಗೂ ಒಂದೇ ಎಜುಕೇಷನ್ ಸಿಸ್ಟಮ್, ದಡ್ರಿಗೂ ಒಂದೇ ಎಜುಕೇಷನ್ ಸಿಸ್ಟಮ್. ಇಬ್ಬರನ್ನ
ಟೆಸ್ಟ್ ಮಾಡೋ ಪದ್ಧತಿ ಆಗಲಿ, ಇಂಟರ್ವ್ಯೂಸ್ ಆಗಲಿ ಎಲ್ಲ ಒಂದೇ ಥರ ಇರುತ್ತೆ. ಯಾಕೆಂತಂದರೆ ನೋಡಿ, ಈಗ ಬುದ್ಧಿವಂತನಿಗಿದ್ದಾನೆ, ಅವನು ಒಳ್ಳೆಯದು ಚೆನ್ನಾಗಿ ಓದಿಕೊಂಡು ಮಾಡಿದ ಅಂದ್ಕೊಳ್ಳಿ, ಸಮಾಜಕ್ಕೆ ಬೇಕಾದಂಥ ಒಳ್ಳೆ ಕೆಲಸಗಳು ಮಾಡ್ತಾನೆ. ಒಬ್ಬ ದಡ್ಡ ಇದ್ದಾನೆ, ಏನೂ ಬರಲ್ಲ ಅವನಿಗೆ, ಅವನು ಓದಿಕೊಂಡ್ರೆ ಏನಾಗ್ತದೆ? ಇನ್ನು ನಮ್ಮ ದೇಶದಲ್ಲಿ ರಿಸರ್ವೇಷನ್ ಸಿಸ್ಟಮ್ ಒಂದಿದೆ. ಚೆನ್ನಾಗಿ ಓದಿಕೊಂಡ್ರೆ ಏನಾಗುತ್ತೆ? ಅವನು ದಡ್ಡನಾದರೂ ಪರವಾಗಿಲ್ಲ, ಅವನಿಗೆ ಆಪರ್ಚುನಿಟಿ ಬಂದು ಮೇಲೆ ಕೂತ್ಕೊಂಡ್ಬಿಡ್ತಾನೆ. ಎಷ್ಟೋ ಸರ್ಕಾರಿ ಉದ್ಯೋಗಗಳಲ್ಲಿ ದಡ್ಡನಾಗಿರ್ತಾನೆ, ಅವನು +2 ಕೂಡ ಮಾಡಿರಲ್ಲ, ಅವನು ದೊಡ್ಡ ಮೇಲೆ ಹೆಡ್ ಆಗಿರ್ತಾನೆ. ಆವಾಗ ಓದ್ಕೊಂಡು ಬಂದಿರ್ತಾರೆ, ಇಂಜಿನಿಯರಿಂಗು ಅದೆಲ್ಲ ಮಾಡ್ಕೊಂಡು ಬಂದಿರ್ತಾರೆ, ಅವನ ಕೆಳಗೆ ಕೆಲಸ ಮಾಡ್ತಾ ಇರ್ತಾರೆ. ಇವನು ಮಾಡಿದ್ದ ಅವನು ಒಪ್ಪೋದಿಲ್ಲ, ಈಗೋ ಅಂತಂಬೋದು ಸ್ಟಾರ್ಟ್ ಆಗುತ್ತೆ. ಒಬ್ಬ ಮ್ಯಾನೇಜರ್ಗೆ, ಕೆಳಗಿರೋರಿಗೆ ಈಗೋ ಸ್ಟಾರ್ಟ್ ಆಗ್ತದೆ. ಅದರಿಂದ ವ್ಯವಸ್ಥೆಯೇ ಹಾಳಾಗ್ತದೆ. ಇಂಥದ್ದು ನಾವು ನೋಡ್ತಾನೆ ಇದ್ದೀವಿ. ಇವತ್ತಿನ ದಿನ ಎಷ್ಟೋ ಇಂಜಿನಿಯರಿಂಗ್ ಕಾಲೇಜುಗಳಿದೆ, ಆದರೆ ನಮ್ಮ ದೇಶ ಪ್ರೊಡಕ್ಷನ್ಲಂತೂ ಏನು ಫಸ್ಟ್ ಇಲ್ಲ. ಇಂಜಿನಿಯರಿಂಗ್ ಮಾಡ್ತಾರೆ, ಎಲ್ಲೋ ಒಂದು ಕಡೆ ಸರ್ವಿಸ್, ಯಾವ ಕಂಪನಿ ಸರ್ವಿಸ್ ಕೊಡೋಣ ಅಂತ ನೋಡ್ತಾ ಹೊರಟೋಗ್ತಾರೆ. ಪ್ರೊಡಕ್ಷನ್ ಅಂತಂಬೋದು ಅಷ್ಟು ಗಮನ ಕೊಡಲ್ಲ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಇಂಜಿನಿಯರ್ ಅಂತ ಹೇಳ್ಕೋಬೇಕಾದ್ರೆ ಸರ್ಟಿಫಿಕೇಟಲ್ಲಿ ನೋಡಬೇಕಾದ್ರೆ ಇಂಜಿನಿಯರಿಂಗ್ ಮಾಡಿದ್ದಾನೆ. ಯಾಕಂದರೆ ಹೊರಗಿನ ಕ್ವಾಲಿಟೀಸ್ ಏನೂ ಇರಲ್ಲ. ಇಂಜಿನಿಯರಿಂಗ್ ಮಾಡಿ ಯಾವುದೋ ಸಣ್ಣ ಬ್ಯಾಂಕ್ ಕ್ಲರ್ಕ್ ಉದ್ಯೋಗಗಳಿಗೂ, ಸಣ್ಣ ಸಣ್ಣ ಸರ್ಕಾರಿ ಉದ್ಯೋಗಗಳಿಗೂ ಪ್ರಯತ್ನ ಮಾಡಿಕೊಳ್ತಾ ಇರ್ತಾರೆ. ಯಾಕಂದರೆ ಬುದ್ಧಿವಂತನಾದರೆ ಅವನು ಒಳ್ಳೆ ರ್ಯಾಂಕ್ ಪಡ್ಕೊಂಡು, ಯಾರ ಅವಶ್ಯಕತೆ ನನಗಿಲ್ಲ, ನಾನೇ ಮುಂದೆ ಓದಿಕೊಂಡು ನಾನೇ ಒಂದು ಓನಾಗಿ ಒಂದು ಕಂಪನಿ, ಯಾವುದೋ ಒಂದು ಸ್ಟಾರ್ಟಪ್ ಕಂಪನಿ ಇಡ್ತೀನಿ ಅಂತ ಹೋಗ್ತಾನೆ. ಈಗ ಪಾಪ ದಡ್ಡರು ಕೂಡ ಅವ್ರನ್ನ ಮೇಲಕ್ಕೆ ಹೋಗ್ತಾರೆ. ಅವ್ರಿಗೂ ನಮ್ಮ ವಿದ್ಯಾವ್ಯವಸ್ಥೆ ಅವ್ರಿಗೂ ಅವಕಾಶ ಕೊಡಬೇಕು, ಅವರು ಓದಿಕೊಳ್ಳಬೇಕು ಅಂತ ಹೇಳಿ ಮೇಲಕ್ಕೆ ತರ್ತಾರೆ. ಬಟ್ ಅವರಿಂದ ಏನಾಗ್ತದೆ? ತೊಂದರೆ ಆಗ್ತದೆ. ಹಿಂದೆ ಕುಲವಿದ್ಯೆಗಳಂತೂ ಇತ್ತು, ಈಗ ಕುಲವಿದ್ಯೆಗಳು ನಾಶ ಆಗಿದೆ. ಈಗ ಉದ್ಯೋಗಗಳು ಮಾಡೋರು 10 ಜನ ಆಗಿದ್ದಾರೆ, ನಮಗೆ ಬೇಕಾದಂಥ ಆಹಾರವನ್ನು ಕೊಡೋರು, ತಯಾರು ಮಾಡೋರು ಒಬ್ಬನೇ ಆಗಿದ್ದಾನೆ. ರೈತರ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ. ಯಾಕೆಂದರೆ ಕುಲವಿದ್ಯೆಗಳಿಲ್ಲ. ಈಗಿನ ಹುಡುಗರಿಗೆ ಹೇಗೆ ಮಾಡಬೇಕು ಗೊತ್ತಿಲ್ಲ, ಸಹಕಾರ ಇಲ್ಲ. ಸೊ ಈ ಥರದ ತೊಂದರೆಗಳು ಬರ್ತಾ ಇದೆ. ಸೊ ಹೆಚ್ಚು ಓದಿಕೊಂಡವರೇ ಜಾಸ್ತಿ ಇದ್ದಾರೆ, ಆದರೆ ಅದನ್ನು ಸಮಾಜಕ್ಕೆ ಬೇಕಾದಂಥ ಉಪಯೋಗ ಮಾಡಿಕೊಳ್ಳೋರು ತುಂಬ ಜನ ಕಡಿಮೆ ಇದೆ. ಅವರಿಂದ ಔಟ್ಪುಟ್ ಎಂಬುದು ಕಡಿಮೆ ಆಗ್ತಾ ಇದೆ. ಸೊ ಇಲ್ಲಿ ಓದಿಕೊಳ್ಳೋದು, ಬೇರೆ ದೇಶಗಳಿಗೆ ಹೋಗೋದು, ಸಂಪಾದನೆ ಮಾಡಿಕೊಳ್ಳೋದು, ವಿದ್ಯಾವ್ಯವಸ್ಥೆಯಲ್ಲಿ ಚೇಂಜಸ್ ಬರ್ತಾ ಇಲ್ಲ. ನಮ್ಮದು ಸಿಸ್ಟಮ್, ಎಜುಕೇಷನ್ ಸಿಸ್ಟಮ್ ಇರೋದು ತುಂಬ ಔಟ್ಡೇಟೆಡ್ ಸಿಸ್ಟಮ್. ಬೇರೆ ದೇಶಗಳಲ್ಲಿ ಈಗ ಜಪಾನ್ ಆಗಲಿ, ಚೈನಾ ಆಗಲಿ ನೋಡಿ, ಅಲ್ಲಿರುವಂಥ ಬೆನಿಫಿಟ್ ಏನಂತಂದರೆ ಥ್ರೂ ಔಟ್ ಕಂಟ್ರಿ 1 ಲ್ಯಾಂಗ್ವೇಜ್ ಆರ್ 2 ಲ್ಯಾಂಗ್ವೇಜಸ್ ಇರುತ್ತೆ. ಒಂದೇ ಭಾಷೆ ಅಥವಾ 2 ಭಾಷೆ. ಚೈನೀಸ್ ತಗೊಳ್ಳಿ, ಚೈನೀಸ್ ಟ್ರೆಡಿಷ್ನಲ್ ಚೈನೀಸ್. ಅವ್ರೇನು ಮಾಡ್ತಾರೆ, ಅವರ ಎಲ್ಲ ವಿದ್ಯಾರ್ಥಿಗಳಿಗೆ ಓದುಗಳೆಲ್ಲ ಕೂಡ ತಮ್ಮ ಭಾಷೆಯಲ್ಲೇ, ಮಾತೃಭಾಷೆಯಲ್ಲೇ ಹೇಳ್ತಾರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಅಡಿಷ್ನಲ್ ಆಗಿ ಇನ್ನೊಂದು ಭಾಷೆ ಕಲಿತು ಅದನ್ನು ತಿಳ್ಕೊಳ್ಳೋದು ಬೇಕಾಗಿಲ್ಲ. ಮಾತೃಭಾಷೆಯಲ್ಲಿ ಹೇಳಿದ್ರೆ ಎಲ್ಲರಿಗೂ, ದಡ್ಡನಿಗೂ ಕೂಡ ಬೇಗ ತಲೆಯಲ್ಲಿ ಹೊಳೆಯುತ್ತೆ. ಆದರೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ, ನಾವು ಇಂಗ್ಲೀಷ್ ಭಾಷೆಯನ್ನು ಕಲಿತು ನಂತರ ನಾವು ಈ ಸೈನ್ಸು, ಟೆಕ್ನಾಲಜಿ, ಮೆಡಿಕಲ್ಲು ಇದೆಲ್ಲ ಓದಬೇಕಾಗ್ತದೆ. ಇಲ್ಲೇನಾಗುತ್ತೆ, ಬುದ್ಧಿವಂತರಾದವರು ಮಾತ್ರ ಇಂಗ್ಲೀಷ್ ಭಾಷೆಯನ್ನು ಚೆನ್ನಾಗಿ ಕಲಿತಾರೆ. ಕಲಿತ ಮೇಲೆ ಅದರಲ್ಲಿರುವಂಥ ಭಾವಾರ್ಥವನ್ನೆಲ್ಲ ಕೂಡ ಅರ್ಥ ಮಾಡಿಕೊಳ್ತಾರೆ. ಇದೆಲ್ಲ ಬೇಕಾದರೆ ಮತ್ತೆ ಅವನ ಫಿನಾನ್ಷಿಯಲ್ ಸ್ಟೇಟಸ್ ಚೆನ್ನಾಗಿರಬೇಕು, ಅವನಿಗೆ ಆಪರ್ಚುನಿಟಿ ಇರಬೇಕು. ಮತ್ತೆ ರಿಸರ್ವೇಷನ್ ಇದೆಲ್ಲ ಫಿಲ್ಟರ್ ಆದರೆ ಮತ್ತೆ ಏನು ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಎಜುಕೇಷನ್ ಸಿಸ್ಟಮ್ ಅಂತಂಬೋದು ತುಂಬ ವರ್ಸ್ಟ್ ಆಗಿರೋದ್ರಿಂದ ವಿದ್ಯಾವಂತರು ಅಂತಂಬೋದು ಸರ್ಟಿಫಿಕೇಟಿಗೆ ಲಿಮಿಟೆಡ್ ಆಗಿದೆ. ಹೊರಗಡೆ ಪ್ರೊಡಕ್ಷನ್ ವಿಚಾರ ಆಗಲಿ, ಇದರಲ್ಲಿ ಏನೂ ಇಲ್ಲ. ಕ್ರೈಮ್ ರೇಟಲ್ಲಿ ವಿದ್ಯಾವಂತಿಕೆ ಅಂತಂಬೋದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಹಳ್ಳಿಗಳಲ್ಲಿ ನೋಡಿ, ಲಿಟ್ರಸಿ ರೇಟ್ ತುಂಬ ಕಡಿಮೆ, ಕ್ರೈಮ್ ರೇಟು ತುಂಬ ಕಡಿಮೆ. ಸಿಟಿಗಳಲ್ಲಿ ಲಿಟ್ರಸಿ ರೇಟ್ ತುಂಬ ಜಾಸ್ತಿ, ಕ್ರೈಮ್ಸು ತುಂಬ ಜಾಸ್ತಿ ಇದೆ. ತಮ್ಮ ಓದಿಕೊಂಡವರು 4 ಜನ ಇಂಜಿನಿಯರ್ಸ್ ಓದಿಕೊಳ್ತಾರೆ. ಓದಿಕೊಂಡ ಮೇಲೆ ಒಂದು ಸ್ಟಾರ್ಟಪ್ ಕಂಪನಿ ಇಡ್ತಾರೆ. ಎಲ್ಲರಿಗೂ ಒಂದು 1000 ಜನಕ್ಕೆ ಮೆಸೇಜ್ ಕಳಿಸ್ತಾರೆ, ನಿಮಗೆ ಈ ಥರ ಪ್ರೈಸ್ ಬಂದಿದೆ, ನೀವು ಬಂದು ಪಾರ್ಟಿಸಿಪೇಟ್ ಮಾಡಿ, ನಮ್ಮ ಬ್ಯಾಂಕ್ ಅಕೌಂಟ್ ಸ್ವಲ್ಪ ಹಾಕಿ. ಎಷ್ಟೋ ಜನ ಬ್ಯಾಂಕ್ ಎಂಪ್ಲಾಯೀಸೇ ಇದ್ರಿಗೆ ಟ್ರ್ಯಾಪಲ್ಲಿ ಬಿಡ್ತಾ ಇದ್ದಾರೆ. ಇಂಥದ್ದೆಲ್ಲ ನಡೀತಾ ಇಲ್ವಾ? ಇದೆಲ್ಲ ಮಾಡೋರು ಯಾರು? ವಿದ್ಯಾವಂತರೇ, ವಿತೌಟ್ ಎಥಿಕ್ಸ್. ಕಾಲೇಜಲ್ಲಿ, ಸ್ಕೂಲುಗಳಲ್ಲಿ ವಿದ್ಯೆ ಜೊತೆ ಎಥಿಕ್ಸ್ ಯಾವಾಗ ಹೇಳ್ಕೊಡೋದಿಲ್ಲವೋ ಅವರು ಸಮಾಜಕ್ಕೆ ತೊಂದರೆಕಾರಿಯಾಗಿ ಪರಿಣಮಿಸ್ತಾರೆ. ಆದರೂ ನಮಗೇನು ಬೇಕಾಗಿದೆ, ನಮ್ಮ ಶಾಲೆಗೆ ಕಾಲೇಜಿಗೆ ಫೀಸ್ ಬಂತು, ನಮ್ಮದು ಡ್ಯೂಟಿ ಆಯಿತಾ, ನಮ್ಮ ಸ್ಯಾಲ್ರಿ ತೊಗೊಂಡ್ವೆ ಆಯಿತು, ಇದೆಲ್ಲ ನಮಗೆ ಯಾಕೆ ಅಂತ ಅಂದುಕೊಂಡಾಗ ಈ ಥರ ಮೋಸ ಹೋಗಲಿಕ್ಕೆ, ಸಮಾಜ ಎಲ್ಲ ಒಂದಿನ ಹಾಳಾಗಲಿಕ್ಕೆ ಅವಕಾಶ ಇದೆ.
ಅದು ಕೇವಲ ಸಮಾಜ ಬದಲಾಗುವುದು ಎಜುಕೇಷನ್ ಸಿಸ್ಟಮಲ್ಲೇ ಇದೆ, ಬೇರೆ ಯಾವುದರಲ್ಲೂ ಕೂಡ ಈ ಬದಲಾವಣೆ ಅಂತಂಬುದು ಬರೋದಿಲ್ಲ. ನಾವು ಎಜುಕೇಷನ್ ಸಿಸ್ಟಮ್ಲಿ ಸಿಲೆಬಸ್ ಎಷ್ಟನ್ನು ಚೇಂಜ್ ಮಾಡಿ ಬದಲಾಗಲ್ಲ. ನಮ್ಮ ಸಿಲೆಬಸ್ ಕೂಡ ಹೇಗಿರುತ್ತೆ ಅಂದರೆ ನಮಗೆ ಇಂಪ್ಲಿಮೆಂಟೇಷನ್ಗೆ ಯಾವುದು ಬರುತ್ತೋ ಅದಕ್ಕೆ ಸಂಬಂಧಪಟ್ಟ ವಿಷಯ ಕಾಲೇಜುಗಳಲ್ಲೇ ಒಂದು 6-7 ವರ್ಷದ ನಂತರ ಬರುತ್ತೆ. ಅದಕ್ಕೂ ಇದಕ್ಕೂ ತುಂಬ ಗ್ಯಾಪ್. ಒಬ್ಬ ಇಂಜಿನಿಯರಿಂಗ್ ಕಾಲೇಜಿಂದ ಹೈರ್ ಮಾಡ್ಕೊಳ್ಬೇಕಾದ್ರೆ ಅವನಿಗೆ ಮತ್ತೆ ಎಂಟ್ರೆನ್ಸ್ ಟೆಸ್ಟು, ಅವನಿಗೆ ಮತ್ತೆ ಟ್ರೈನಿಂಗು ಕೊಡ್ತಾರೆ. ಯಾಕೆ ಅಂತಂದರೆ ಕಾಲೇಜುಗಳಲ್ಲಿ ಕೊಡುವಂಥ ಓದುಗಳ ಮೇಲೆ ನಂಬಿಕೆ ಇಲ್ಲ, ಅವ್ರು ಹೇಳುವಂಥ ಪಾಠಗಳಲ್ಲಿ ಸಫಿಷಿಯೆಂಟಾಗಿ ಇನ್ಕನ್ಸಿಸ್ಟೆನ್ಸಿ ಆಗಿದೆ ಅಂತೇಳಿ ಫಸ್ಟೇ ಅವ್ರು ಹೇಳ್ಕೊಳ್ತಾರೆ. ಹೀಗೆ ಎಲ್ಲ ಡಬಲ್ ಎಜುಕೇಷನ್ ಆಗ್ತದೆ. ಔಟ್ಪುಟ್ ಪ್ರೊಡಕ್ಷನ್ಗೆ ಏನು ಬೇಕೋ ಅದನ್ನೇ ಕಾಲೇಜುಗಳಲ್ಲಿ ಹೇಳಿಕೊಟ್ರೆ ಈ ಗ್ಯಾಪ್ ಎಂಬುದು ಬೇಗ ಫಿಲ್ ಆಗ್ತದೆ. ನಮಗೆ ಈ ಒನ್ಸ್ ಅಪಾನ್ ಎ ಟೈಮ್ ನಾನು ಓದಿಕೊಳ್ಳೋ ಕಾಲಕ್ಕೆ C++ ಜಾವಾ ತುಂಬ ಬೂಮಲ್ಲಿತ್ತು. ಆವಾಗ ಕಾಲೇಜುಗಳಲ್ಲಿ ಕಂಪ್ಯೂಟರ್ನಲ್ಲಿ ಲೋಟಸ್ಸು, ಫೋರ್ಟಾನ್ ಇದನ್ನು ಹೇಳ್ಕೊಡ್ತಾ ಇದ್ರು. ಇವತ್ತು C++ ಎಲ್ಲ ಹೋಗಿದೆ. ಇವತ್ತೆಲ್ಲ ಸ್ವಿಫ್ಟು ಇದರೆಲ್ಲ ಹೊಸದೆಲ್ಲ ಬಂದ್ಬಿಡ್ತಾ ಇದೆ. ಈಗ C++ ಇಂಜಿನಿಯರಿಂಗಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ. ಸೊ ಅವರಿಗೆ ನಮಗೆ ಬೇಕಾಗಿದ್ದು ಅಲ್ಲಿ ಪಾಠವನ್ನು ಮಾಡಲ್ಲ, ಎಲ್ಲ ಔಟ್ಡೇಟೆಡ್ ಸಿಲೆಬಸ್, ಎಲ್ಲ ಔಟ್ಡೇಟೆಡ್ ಸಿಲೆಬಸ್ ಇರುತ್ತೆ. ಅಂಥವರು ಹೊರಗೆ ಬಂದು ಉದ್ಯೋಗವನ್ನು ಹೇಗೆ ಸಂಪಾದನೆ ಮಾಡಬೇಕಾಗತ್ತೆ? ಮತ್ತೆ ಏನೇನೋ ಕೋರ್ಸ್ಗಳು ಮಾಡಿ, ಮತ್ತೆ ಟ್ರೈನಿಂಗ್ ತಗೊಂಡು ಫ್ರೆಷರ್ ಆಗಿ ಸ್ಯಾಲ್ರಿಯನ್ನು ಸ್ಯಾಕ್ರಿಫೈಸ್ ಮಾಡಿ ಮತ್ತೆ ಓದಬೇಕಾಗತ್ತೆ. ಇದು ನಮ್ಮ ಸ್ಥಿತಿ. ವಿದೇಶಗಳಲ್ಲಿ ಅವರ ಮಾತೃಭಾಷೆಯಲ್ಲೇ ಬೋಧನೆ ಮಾಡ್ತಾರೆ. ಹಾಗಾಗಿ ಅವರಿಗೆ ವಿದ್ಯಾವಂತಿಗೆ ಕನಿಷ್ಠ ಅವನಿಗೆ ಉದ್ಯೋಗ ಬರದಿದ್ದರೂ ಕೂಡ ಅವನ ಮನೆಯಲ್ಲೇ ಯಾವುದೋ ಒಂದು ಸಣ್ಣ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಲಿ, ಪ್ರೊಡಕ್ಷನ್ ಆಗಲಿ ಸ್ಟಾರ್ಟ್ ಮಾಡಿಕೊಂಡು ಅದನ್ನು ಮಾರಿಕೊಂಡು ಆನಂದವಾಗಿರ್ತಾರೆ. ಇವತ್ತು ಚೈನಾ ಇಂಪ್ರೂವ್ ಆಗ್ತಾ ಇದೆ ಅಂದರೆ ಅದೇ ಕಾರಣ, ಜಪಾನ್ ಇಂಪ್ರೂವ್ ಆಗ್ತಾ ಇದೆ ಅಂದರೆ ಅದೇ ಕಾರಣ. ನಮ್ಮ ಭಾರತದಲ್ಲಿ ಹಲವಾರು ಭಾಷೆಗಳಿದೆ. ಯಾವ ಭಾಷೆಯಲ್ಲಿ ನಾವು ಪಾಠ ಮಾಡಬೇಕು? ಕಷ್ಟ. ಹಿಂದಿಯಲ್ಲಿ ಮಾಡೋಣ, ದಕ್ಷಿಣ ಭಾರತ ಒಪ್ಪೋದಿಲ್ಲ. ನಮ್ಮ ಇಂಗ್ಲೀಷಲ್ಲಿ ಮಾಡೋಣ, ಉತ್ತರ ಭಾರತ ಒಪ್ಪೋದಿಲ್ಲ. ಸೊ ಈ ಥರ ಗಂದರಗೋಳದ ಸ್ಥಿತಿಯಲ್ಲಿ ನಮ್ಮ ಎಜುಕೇಷನ್ ಸಿಸ್ಟಮ್ ತುಂಬ ತೊಂದರೆಗೊಳಗಾಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳು ಯಾರಾದರೂ ಬರಲಿ, ಅವರಿಗೆ ಎಜುಕೇಷನ್ ಜೊತೆ ಸಾಮಾಜಿಕವಾಗಿ ಅವರು ಓನ್ನಾಗಿ ಮಾಡಿಕೊಳ್ಳೋದೇನಾದರೂ ಕಲಿಬೇಕು ಅಂತಂಬೋದು ಕೂಡ ನಾವು ಇದರ ಜೊತೆ ಫೋಕಸ್ ಮಾಡಬೇಕಾಗತ್ತೆ, ಹೇಳಬೇಕಾಗ್ತದೆ. ನೆಕ್ಸ್ಟ್ ಇನ್ನು ಜ್ಯೋತಿಷ್ಯದ ವಿದ್ಯಾ ವಿಷಯಕ್ಕೆ ಬರೋಣ. ಸೊ ವಿದ್ಯೆ ವಿಷಯಕ್ಕೆ ಬೇಕಾದ್ದೇನು? ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಓದ್ಕೋಬೇಕಾದ್ರೆ ಅವನಿಗೇನು ಬೇಕು, ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂತಂದರೆ, ಒಂದು ಒಳ್ಳೆ ಟೀಚರ್ ಬೇಕು, ಒಂದು ಒಳ್ಳೆಯ ವಾತಾವರಣ ಬೇಕು. ಸ್ಕೂಲು ಟೀಚರು ಒಳ್ಳೆಯದಾಗಿರಬೇಕು. ಅದಕ್ಕೆ ಎನ್ಕ್ವೈರಿ ಮಾಡ್ತಾರೆ. ಒಂದು ಅಕಾಡೆಮಿಕ್ ಶುರು ಆಯ್ತಂದರೆ ನಮ್ಮ ಮಗನ ಎಲ್ಲಿ ಸೇರಿಸೋಣ, ಯಾವ ಸ್ಕೂಲ್ ಸೇರಿಸ್ಬೇಕು, ಸೀಟ್ ಸಿಗತ್ತಾ ಇಲ್ವಾ, ಕ್ಯೂಲ್ ನಿಂತ್ಕೋಬೇಕಾ, ಅಲ್ಲಿ ಟೀಚರ್ಸ್ ಹೇಗಿದ್ದಾರೆ, ಇದೆಲ್ಲ ನೋಡ್ತಾರೆ. ನೆಕ್ಸ್ಟ್ ಟೀಚರ್ ಚೆನ್ನಾಗಿದೆ, ಒಳ್ಳೆ ಕಾಲೇಜು, ಒಳ್ಳೆ ಸ್ಕೂಲು ಜಾಯ್ನ್ ಆಗಿದ್ದಾರೆ. ಬಟ್ ಅಷ್ಟು ಮಾತ್ರಕ್ಕೆ ಆಗತ್ತಾ ಅಂದರೆ ಬುದ್ಧಿವಂತನೂ ಆಗಿರಬೇಕು. ಯಾರು ವಿದ್ಯೆಯನ್ನು ಅಭ್ಯಾಸ ಮಾಡಲಿಕ್ಕೆ ಇಚ್ಛೆ ಪಡ್ತಾನೋ ಅವನು ಬುದ್ಧಿವಂತನೂ ಆಗಿರಬೇಕು. ಯಾಕೆಂತಂದರೆ ಇವತ್ತಿನ ಎಜುಕೇಷನ್ ಸಿಸ್ಟಮ್ಗೆ ಬುದ್ಧಿನೇ ಬೇಕು, ಜ್ಞಾನ ಬೇಕಾಗಿಲ್ಲ ಜಾಸ್ತಿ. ಬುದ್ಧಿ ಈಸ್ ಡಿಫ್ರೆಂಟ್. ಜ್ಯೋತಿಷ್ಯ ಪಾರಿಭಾಷೆಯಲ್ಲಿ ಬುದ್ಧಿ ಅಂತಂಬುದು ಬೇರೆ. 2 ವಿಷಯಗಳನ್ನು ಕೊಟ್ಟು ಈ 2ರಲ್ಲಿ ಯಾವುದು ಆಯ್ಕೆ ಮಾಡಿಕೊಳ್ಳಬೇಕು ಅಂತ ಹೇಳಿದಾಗ ರೋಲ್ ಪ್ಲೇ ಆಗೋದೇ ಬುದ್ಧಿ. ಜ್ಞಾನ ಅಂತಂದರೆ ಯಾವುದು ತಿಳ್ಕೊಂಡ್ರೆ ಟೆನ್ಷನ್ಲೆಸ್ ಲೈಫನ್ನು ಲೀಡ್ ಮಾಡ್ತೀವೋ ಅದನ್ನೇ ಇಲ್ಲಿ ಜ್ಞಾನ ಅಂತಂತೀವಿ. ನೆಕ್ಸ್ಟ್ ಬುದ್ಧಿ ಇರಬೇಕು, ಇದರ ಜೊತೆ ಪುಣ್ಯ ಇರಬೇಕು, ಆಪರ್ಚುನಿಟಿ ಇರಬೇಕು. ಕೇವಲ ಒಂದು ಸ್ಕೂಲು ಕಾಲೇಜ್ ಸಿಕ್ಕಿದ್ರೆ ಸರಿ ಹೋಗಲ್ಲ, ಬುದ್ಧಿ ಒಂದಿದ್ರೂ ಸರಿ ಹೋಗಲ್ಲ, ಪುಣ್ಯ ಕೂಡ ಇರಬೇಕು. ಆ ಪುಣ್ಯ ಇದ್ದರೆ ಅವನಿಗೆ ರಿಸರ್ವೇಷನ್ ಸಿಗತ್ತೆ, ಅಥವಾ ಒಳ್ಳೆ ಕಾಲೇಜ್ ಓದಿಕೊಳ್ಳೋದು, ಫ್ರೀ ಸೀಟು, ಮುಂದೆ ಓದಲಿಕ್ಕೆ ಅವಕಾಶ, ಇದೆಲ್ಲ ಸಿಗತ್ತೆ. ಅದು ಸಿಗಲಿಲ್ಲ ಅಂತಂದರೆ ಓದಿಕೊಳ್ಳೋದು ಒಳ್ಳೆ ಬುದ್ಧಿವಂತನಾದರೂ ಕೂಡ ಮನೆಗೆ ಇಲ್ಲಪ್ಪ ನಮ್ಮ ಕೈಯಲ್ಲಿ ನಿನ್ನ ಓದಿಸೋಷ್ಟು ಶಕ್ತಿ ಇಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಹಾಗಾಗಿ ಪೂರ್ವ ಪುಣ್ಯ ಅಂತಂಬೋದು ತುಂಬ ಮುಖ್ಯ. ಒಂದು ಒಳ್ಳೆಯ ಅವಕಾಶ, ಬುದ್ಧಿ ಪ್ಲಸ್ ಪುಣ್ಯ, ಈ 3 ಇರಬೇಕು. ಒಂದು ಜಾತಕದಲ್ಲಿ ನಾವು ಇದನ್ನೇ ಪರೀಕ್ಷೆ ಮಾಡ್ತೇವೆ. ಒಳ್ಳೆಯ ವಾತಾವರಣ ಇದೆಯಾ ಅವನಿಗೆ, ಒಳ್ಳೆ ಬುದ್ಧಿ ಇದೆಯಾ, ಪುಣ್ಯ ಏನಾದರೂ ಮಾಡಿದ್ದಾನ, ಈ 3ಅನ್ನು ನಾವು ಚೆಕ್ ಮಾಡ್ತೇವೆ. ಸೊ ಇದಕ್ಕೆ ಜಾತಕದಲ್ಲಿ ನೋಡೋ ಸ್ಥಿತಿ ಹೇಗೆ ಅಂತಂದರೆ, ವಿದ್ಯಾಸ್ಥಾನ ಬಲ ತಿಳ್ಕೊಳ್ಬೇಕು, ವಿದ್ಯಾಕಾರಕನ ಬಲ ತಿಳ್ಕೊಳ್ಬೇಕು, ವಿದ್ಯಾ ಅಧಿಪತಿ ಬಲವನ್ನು ತಿಳ್ಕೊಳ್ಬೇಕು. ಈ 3 ಇಂಪಾರ್ಟೆಂಟ್ ತಿಳ್ಕೊಬೇಕು. ವಿದ್ಯಾಸ್ಥಾನ ಬಲ ಏನು ಹೇಳುತ್ತೆ,
ಇವನಿಗೆ ಓದಿಕೊಳ್ಳಿಕ್ಕೆ ಒಳ್ಳೆಯ ವಾತಾವರಣ ಇದೆಯಾ ಇಲ್ವಾ ಅಂತ ಸೂಚನೆ ಮಾಡ್ತದೆ. ಒಳ್ಳೆಯ ವಾತಾವರಣ ಅಂತಂದರೆ ಏನಂತೀವಿ? ಒಳ್ಳೆ ಟೀಚರ್ ಇರಬೇಕು, ಕಮ್ಯಾಂಡ್ ಮಾಡೋ ಟೀಚರ್ ಇರಬೇಕು, ಒಳ್ಳೆ ಸ್ಕೂಲ್ ಎನ್ವೈರ್ಮೆಂಟ್ ಇರಬೇಕು, ಸುತ್ತು ಒಳ್ಳೆ ಫ್ರೆಂಡ್ಸ್ ಇರಬೇಕು, ಎಜುಕೇಷನ್ಗೆ ಸಪೋರ್ಟ್ ಮಾಡೋ ಫ್ರೆಂಡ್ಸೇ ಇರಬೇಕು, ಮನೆಯಲ್ಲಿ ಕೂಡ ಓದಿಗೆ ಪ್ರಯಾರಿಟಿ ಕೊಟ್ಟು ಅವನು ಓದಲಿಕ್ಕೆ ಅವಕಾಶ ಕೊಡುವಂಥ ತಂದೆ ತಾಯಿಯೇ ಆಗಿರಬೇಕು, ಎಲ್ಲಿ ಹೋದ್ರೂ ಇದಕ್ಕೆ ಸಪೋರ್ಟ್ ಮಾಡೋ ಥರ ಇರಬೇಕು. ನೆಕ್ಸ್ಟ್, ವಿದ್ಯಾಕಾರಕ ಬಲ ಅಂದರೆ ಬುದ್ಧಿವಂತನಾಗಿರಬೇಕು. ಬುದ್ಧಿವಂತನಾಗಿದ್ರೇ ಓದಿದ ಪಾಠಗಳಲ್ಲಿ ಮಸ್ತಕದಲ್ಲಿಟ್ಟುಕೊಂಡು, ಪುಸ್ತಕದ ವಿಷಯ ಮಸ್ತಕದಲ್ಲಿಟ್ಟು, ಮಸ್ತಕದಲ್ಲಿರೋ ವಿಷಯ ಪೇಪರ್ ಮೇಲೆ ಪ್ರೆಸೆಂಟ್ ಮಾಡಲಿಕ್ಕೆ ಅವಕಾಶ. ಇದು ಫಾಸ್ಟಾಗಿ ನಡೀತದೆ. ಯಾವಾಗ ಬುದ್ಧಿಹೀನನಾಗ್ತಾನೋ ಅವನೇನು ಮಾಡ್ತಾನೆ? ಚೆನ್ನಾಗಿ ಓದ್ತಾನೆ, ಎಲ್ಲ ತಲೆಗಿಡ್ತಾನೆ, ಬಟ್ ಬೇಕಾದಾಗ ರೀಕಾಲ್ ಆಗಲ್ಲ. ಇಂಟರ್ವ್ಯೂ ಟೈಮಲ್ಲಿ ಆನ್ಸರ್ ನೆನಪು ಬರಲ್ಲ, ಎಕ್ಸಾಮಿನೇಷನ್ ಇಟ್ಟಾಗ ಆನ್ಸರ್ ನೆನಪು ಬರಲ್ಲ. ಮತ್ತೇನು ಮಾಡಬೇಕು? ಇದು ತುಂಬ ಕಷ್ಟ. ಅದೇ ನಿಮಗೆ ಇದಕ್ಕೆ ಜ್ಞಾನ ವೈದಿಕ ವಿದ್ಯೆಗಳಿಗೆ ಬೇಕಾಗಿಲ್ಲ. ವೈದಿಕ ವಿದ್ಯೆಯಲ್ಲಿ ಸಪೋಸ್ ವೇದಾಧ್ಯಯನ ಮಾಡಬೇಕು, ವೇದಾಧ್ಯಯನದಲ್ಲಿ ಬುದ್ಧಿ ಉಪಯೋಗ ಮಾಡಬೇಕಾಗಿಲ್ಲ. ಅಲ್ಲಿ ಹೇಳ್ತಾರೆ, ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಓತಾರಂ ರತ್ನದಾತಾರಂ ಅಗ್ನಿ ಪೂರ್ವೇ ಬಿರ್ಋಷೆ ಬೇರುಡ್ಯೋ ಹೇಳ್ಕಂತ ಹೋಗ್ತಾರೆ. ಅವರು ಮಧ್ಯದಲ್ಲಿ ಅಂಥದಲ್ಲಿ ಏನು ಕೇಳಲ್ಲ, ಒಂದ್ಸಲ ಒಂದು ಅಧ್ಯಾಯ ಪೂರ್ತಿ ಹೇಳ್ಕೊಟ್ಬಿಡ್ತಾರೆ. ನಮ್ಮ ಎಜುಕೇಷನ್ ಹಂಗಲ್ಲ. ಒಂದು ಪುಸ್ತಕವನ್ನು ಕೊಟ್ಟು ಅದು ಒಂದು ವರ್ಷ ಪಾಠ ಮಾಡಿ ಅದರಲ್ಲಿ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಇಟ್ಟುಕೊಟ್ಟು ಈ ಸೆಮಿಸ್ಟ್ರಿಗೆ ಈ ಸಬ್ಜೆಕ್ಟೇ ಬರುತ್ತೆ ಅಂತ ಹೇಳಿ ಎಲ್ಲ ಬ್ರಾಡಾಗಿ ಕೊಟ್ಟರೂ ಕೂಡ ಅವನಿಗೆ 35 ಮಾರ್ಕ್ ತಂದ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗ್ತದೆ. ಎಷ್ಟೋ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಜೋಕ್ಸ್ ಆಗ್ತಾ ಇರ್ತಾರೆ. ಹಿಂದಿನ ಕಾಲದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರೀರಿ, ಮತ್ತೆ ಸ್ವಲ್ಪ ಅಪ್ಡೇಟ್ ಆದ್ವಿ, ಎಲ್ಲ ಪ್ರಶ್ನೆಗಳಿಗೆ ಬೇಡ, ಈ 5 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಉತ್ತರ ಬರೀರಿ. ಅದು ಹೋಯ್ತು. ಈಗ ಆ ಪ್ರಶ್ನೆಗಳು ಬರೆಯೋದು ತುಂಬ ಕಷ್ಟ ಆಗ್ತದೆ. ಒಂದು ಪ್ರಶ್ನೆಯನ್ನು ಓದಿ ಕೆಳಗೆ 4 ಉತ್ತರವನ್ನು ಕೊಟ್ಟಿದ್ದೇವೆ, 4 ABCD ಇದರಲ್ಲಿ ಯಾವುದೋ ಒಂದು ರೌಂಡ್ ಮಾಡಿ ಈ ಲಿಟರಸಿ ರೇಟ್ ಬೆಳೆಸೋದು. ಸೊ ಅದು ಹೋಯ್ತು. ಈಗ ನೀವು ಬಂದು ಪಾರ್ಟಿಸಿಪೇಟ್ ಮಾಡಿರಿ ಸಾಕು, ಪಾರ್ಟಿಸಿಪೇಟ್ ಮಾಡಿ ಸರ್ಟಿಫಿಕೇಟ್ ಕೊಟ್ಬಿಡ್ತೇವೆ, ಇನ್ನು ಮುಂದೆ ಅದು ಕೂಡ ಬರ್ತದೆ. ಸೊ ಹೀಗಾಗಿದೆ. ಸೊ ಬುದ್ಧಿವಂತಿಗೆ ಬುದ್ಧಿ ಚೆನ್ನಾಗಿದ್ದರೆ ಅವನಿಗೆ ಸೆಲ್ಫ್ ಓನ್ ಆಗಿ ಟೀಚರ್ ಒಂದು ಸಲ ಹೇಳಿದ್ರೆ ಅರ್ಥ ಆಗ್ತದೆ, ಪೇಪರ್ ಮೇಲೆ ಪ್ರೆಸೆಂಟ್ ಮಾಡ್ತಾನೆ. ಬುದ್ಧಿವಂತಿಗೆ ಯಾವಾಗ ಕಡಿಮೆ ಇರುತ್ತೋ ಅವನಿಗೆ ಟ್ಯೂಷನ್ಸ್ ಇಡಬೇಕಾಗತ್ತೆ. ಒಂದು 10 ಸಾರಿ ಓದಿದ್ರೆ ತಲೆಗೆ ಹೋಗಿ ಮತ್ತೆ ಪೇಪರ್ ಮೇಲೆ ಬರೋದು ತುಂಬ ಕಷ್ಟ. 35 ಮಾರ್ಕ್ ತಂದುಕೊಂಡು ತುಂಬ ಕಷ್ಟ ಆಗ್ತದೆ. ಅದಕ್ಕೆ ಬುದ್ಧಿವಂತಿಕೆ ಅಂತಂಬುದು ಇಂಪಾರ್ಟೆಂಟ್. ಅದಕ್ಕೆ ಜಾತಕದಲ್ಲಿ ಬುಧ ಹೇಗಿದ್ದಾನೆ ಅಂತ ನೋಡ್ತೇವೆ. ಕೊನೆಯದಾಗಿ ಮುಖ್ಯವಾದದ್ದು ವಿದ್ಯಾಸ್ಥಾನ. ಓದಿಕೊಳ್ಳಲಿಕ್ಕೆ ಬೇಕಾದಂಥ ಪುಣ್ಯ ಇರಬೇಕು. ಓದಿಕೊಳ್ಳಲಿಕ್ಕೆ ಬೇಕಾದ ಪುಣ್ಯ ಹೇಗೆ ಸಿಗತ್ತೆ ಅಂತಂದರೆ, ಹಿಂದಿನ ಜನ್ಮದಲ್ಲಿ ನಮ್ಮ ವಿದ್ಯೆಯಿಂದ 4 ಜನಕ್ಕೆ ಏನಾದರೂ ಉಪಕಾರ ಏನಾದರೂ ಆದರೆ, ನಮ್ಮ ವಿದ್ಯೆಯಿಂದ 4 ಜನಕ್ಕೆ ಹೆಲ್ಪ್ ಆಯ್ತು ಅಂದ್ಕೊಳ್ಳಿ, ಭಗವಂತ ಅದಕ್ಕೆ ಸ್ವಲ್ಪ ಪುಣ್ಯ ಅಂತಂಬುದು ಕೊಡ್ತಾರೆ. ಯಾಕಂದರೆ ನೀವು ಒಳ್ಳೆ ಕೆಲಸ ಮಾಡಿದಾಗೆಲ್ಲ ಪುಣ್ಯ ಬರ್ತಾ ಇರುತ್ತೆ. ಅದು ಹಿಂದಿನ ಜನ್ಮದಲ್ಲಿ ವಿದ್ಯೆಯಿಂದ ಏನಾದರೂ ಪುಣ್ಯ ಗಳಿಸಿದ್ರೆ ಈ ಜನ್ಮದಲ್ಲಿ ಓದಿಕೊಳ್ಳಿಕ್ಕೆ ಅವಕಾಶ ಕೊಡ್ತಾನೆ. ನಾವು ಗಳಿಸಿದಂಥ ವಿದ್ಯೆ ನನಗೆ ಮಾತ್ರವೇ ಸ್ವಂತ, ಬೇರೆಯವರಿಗೆ ಹೋಗಬಾರದು, ಬೇರೆಯವ್ರಿಗೆ ಇದರಿಂದ ಬೆನಿಫಿಟ್ ಆಗಬಾರ್ದು ಅಂತ ಬಿಹೇವ್ ಮಾಡಿದರೆ ನೆಕ್ಸ್ಟ್ ಬರ್ತಲ್ಲಿ ಬುದ್ಧಿವಂತಿಕೆ ಇರುತ್ತೆ, ಒಳ್ಳೆ ಟೀಚರ್ ಇರುತ್ತೆ, ಎಲ್ಲ ಇರುತ್ತೆ, ಬಟ್ ಅವಕಾಶ ಇರಲ್ಲ. ಭಗವಂತ ಶ್ರೀಮಂತಿಕೆ ಕೊಡ್ತಾನೆ, ಎಲ್ಲ ಕೊಡ್ತಾನೆ, ಬಟ್ ಓದಲಿಕ್ಕೆ ಮಾತ್ರ ಅವನಿಗೆ ಉತ್ಸಾಹ ಕೊಡಲ್ಲ, ಅವಕಾಶ ಕೊಡಲ್ಲ. ಅವನಿಗೊಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಬರೋದಿಲ್ಲ, ಬಂದ್ರೂ ಅವನು ಓದಲ್ಲ, ಉನ್ಮತ್ತನದಿಂದ ಎಂಜಾಯ್ ಮಾಡ್ಕೊತಾ ಇರ್ತಾನೆ. ಅದಕ್ಕೆ ಪುಣ್ಯ ಚೆನ್ನಾಗಿರಬೇಕು. ವಿದ್ಯಾಸ್ಥಾನಾಧಿಪತಿ 4ನೇ ಮನೆ ಅಧಿಪತಿ ಚೆನ್ನಾಗಿರಬೇಕು. 4ನೇ ಮನೆ ಅಧಿಪತಿ ಚೆನ್ನಾಗಿದ್ರೇ ದನ ಕನಕ ವಸ್ತು ವಾಹನಾದಿಗಳು ಕೂಡ ಬರುತ್ತೆ. ಯಾಕಂದರೆ ಹೌಸ್ ಆಫ್ ಲಕ್ಸರಿ. ಇವನ ಓದಿಗೆ ತಕ್ಕಂತೆ ಆ ಬೆನಿಫಿಟ್ಸ್, ಕಂಫರ್ಟ್ ಕೂಡ ಸಿಗಬೇಕು. ಅದಕ್ಕೆ ಹೌಸ್ ಆಫ್ ಕಂಫರ್ಟ್ ಮನೆ ಕೂಡ ನೋಡ್ತೇವೆ. ಸೊ ಮುಖ್ಯವಾಗಿ ವಿದ್ಯಾಸ್ಥಾನ, ವಿದ್ಯಾಕಾರಕ, ವಿದ್ಯಾಧಿಪತಿ. ಇದರಲ್ಲಿ ಕೂಡ ಮುಖ್ಯವಾಗಿ ನೋಡಬೇಕಾದ ವಿದ್ಯಾಧಿಪತಿ. ವಿದ್ಯಾ ಅಧಿಪತಿ ಚೆನ್ನಾಗಿದ್ದು ಅಂತಂದರೆ ನಿಮಗೆ ಓದು ಅಂತಂಬೋದು ನಿಮಗೆ ಬುದ್ಧಿವಂತಿಕೆ ಇಲ್ಲದಿದ್ದರೂ ಬರುತ್ತೆ. ಈಗ ನಮಗೆ ಎಕ್ಸಾಮಿನೇಷನ್ಲಿ ಬುದ್ಧಿವಂತಿಕೆ ಇತ್ತಂದ್ಕೊಳ್ಳಿ, ಅವನೇ ಓನ್ನಾಗೆ 3 ಅವರ್ಸಲ್ಲಿ ಪೇಪರ್ ಕಂಪ್ಲೀಟ್ ಮಾಡಿ. ಬುದ್ಧಿವಂತಿಕೆ ಇಲ್ಲದ್ರೆ ಏನು ಮಾಡಬೇಕು? ಪಕ್ಕದವನ ಬುದ್ಧಿಯನ್ನು ಹೈರ್ ಮಾಡಬೇಕು. ಪಕ್ಕದವನಿಗೆ ಹೇಳಬೇಕು, ಸ್ವಲ್ಪ ಹೇಳು ಅಂತ ಹೇಳಿ. ಅವನೇನಾದರೂ ತೋರಿಸಿಕೊಟ್ಟು ಉತ್ತರವನ್ನು ತೋರಿಸಿಕೊಟ್ರೆ ಅದನ್ನು ನೋಡಿ ಬರಿತಾನೆ, ಇಲ್ಲದ್ರೆ ಕಾಪಿ ಹೊಡೆಯೋದಾಗಲಿ
ಅಥವಾ ಮ್ಯಾನೇಜ್ ಮಾಡಿಬಿಡ್ತಾರೆ, ಲೆಕ್ಚರನ್ನು ಇನ್ವಿಜಿಲೇಟರ್ ಮ್ಯಾನೇಜ್ ಮಾಡೋದಾಗಲಿ, ಪೇಪರ್ ಕರೆಕ್ಷನಲ್ಲಿ ಮ್ಯಾನೇಜ್ ಮಾಡೋದಾಗಲಿ ಈ ಮಾಡಿಬಿಡ್ತಾರೆ. ಆದರೂ ಕೂಡ ವಿದ್ಯಾವಂತ ಅಂತಲೇ ಸರ್ಟಿಫಿಕೇಟ್ ಬರುತ್ತಲ್ಲ, ಅವನಿಗೇನು ಬರದೇ ಇರ್ಬೋದು, ಆದರೂ ಕೂಡ ವಿದ್ಯಾವಂತ ಅಂತ ಸರ್ಟಿಫಿಕೇಟ್ ಇರುತ್ತೆ. ಯಾವಾಗ ಪುಣ್ಯ ಇದ್ದರೆ. ಸೊ ಪುಣ್ಯ ಜಾಸ್ತಿ ಇತ್ತಂತಂದರೆ ನಿಮಗೆ ಒಳ್ಳೆ ಟೀಚರು, ಒಳ್ಳೆ ಬುದ್ಧಿವಂತಿಕೆ ಇಲ್ಲದ್ರೂ ಕೂಡ ನಿಮಗೆ ಒಳ್ಳೆ ಕ್ವಾಲಿಫಿಕೇಷನ್ ಅಂತೇಳಿ ಅವಾರ್ಡ್ ಕೊಡ್ತಾರೆ. ಇವತ್ತು ಜನ ಬೇಕಾಗಿದ್ದದೆ. ಆದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ನಾನೇ ಸ್ವಶಕ್ತಿಯಿಂದ ಮಾಡಿಕೊಳ್ಬೇಕು ಅಂದರೆ ಬುದ್ಧಿ ಚೆನ್ನಾಗಿರಬೇಕು. ಪ್ಲಸ್ ಬುದ್ಧಿ ಚೆನ್ನಾಗಿದೆ, ಒಳ್ಳೆ ಪುಣ್ಯನೂ ಇದೆ, ಪ್ಲಸ್ ಒಳ್ಳೆ ಅವಕಾಶ, ಒಳ್ಳೆ ಟೀಚರ್ ಕೂಡ ಸಿಗಬೇಕು ಅಂದರೆ ಸ್ಥಾನಬಲ ಚೆನ್ನಾಗಿರಬೇಕು. ಈ 3 ಕ್ಯಾಟಗರಿ ಯಾರಿಗೆ ಚೆನ್ನಾಗಿರುತ್ತೆ ಅವರಿಗೆ ವಿದ್ಯಾ ಸಮಸ್ಯೆಗಳು ತೊಂದರೆ ಆಗೋದಿಲ್ಲ. ನಿಮಗೆ ವಿದ್ಯೆಯಲ್ಲಿ ಬರುವಂಥ ಸಮಸ್ಯೆಗಳನ್ನು ಕೂಡ ಒಂದು ಕೇಸ್ ಸ್ಟಡಿ ಥರ ಹೇಳ್ತೀನಿ ನೋಡಿ. ಕೆಲವರಿಗೆ ಜಾತಕದಲ್ಲಿ ವಿದ್ಯಾಸ್ಥಾನ ಬಲಹೀನವಾಗಿರುತ್ತೆ, ವಿದ್ಯಾಕಾರಕ ತುಂಬ ಚೆನ್ನಾಗಿರುತ್ತೆ, ವಿದ್ಯಾಧಿಪತಿ ಚೆನ್ನಾಗಿರುತ್ತೆ. ಇದೊಂದು ಕೇಸ್. ಸೊ ಇದರಲ್ಲಿ ಏನು ಪ್ರಾಬ್ಲಮ್ ಬರುತ್ತೆ ಅಂದರೆ, ನನ್ನ ಮಗ ತುಂಬ ಬುದ್ಧಿವಂತ ಇದ್ದಾನೆ ರೀ, ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ, ಒಳ್ಳೆಯ ಮಾರ್ಕ್ಸ್ ತರ್ತಾ ಇದ್ದಾನೆ, ಆದರೂ ಯಾವಾಗ ನೋಡ್ರೂ ಓದೋದೇ ಇಲ್ಲ, ಯಾವಾಗ ನೋಡ್ರೂ ಫ್ರೆಂಡ್ಸ್ ಅಂತಾನೆ, ಚಾಟ್ ಅಂತಾನೆ, ಕ್ರಿಕೆಟ್ ಅಂತಾನೆ. ಈಗ ಕ್ರಿಕೆಟ್ ಆಡೋದಲ್ಲ, ಕ್ರಿಕೆಟ್ ಸೆಲ್ಫೋನಲ್ಲಿ ಆಡ್ಕೊತಾ ಇದ್ದಾರೆ, ಯಾರು ಫಿಸಿಕಲ್ ಗೇಮ್ಸ್ ಯಾರು ಆಡೋಲ್ಲ ಈಗ. ಸೊ ಯಾವಾಗೂ ಆ ಸೆಲ್ಫೋನು, ಸೋಷಿಯಲ್ ಮೀಡಿಯಾ, ಫ್ರೆಂಡ್ಸು ಹಿಂಗೆ ಸುತ್ತಾ ಇರ್ತಾನೆ. ಅವನು ಅದು ಬಿಟ್ಟು ಸ್ವಲ್ಪ ಜಾಸ್ತಿ ಓದಿದರೆ ಇನ್ನು ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಬರುತ್ತಲ್ವಾ, ಇನ್ನೂ ಒಳ್ಳೆ ರ್ಯಾಂಕ್ ಬರುತ್ತಲ್ವಾ, ಅವನು ಯಾಕೋ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಬಟ್ ಬುದ್ಧಿವಂತ, ಕಾಲೇಜಲ್ಲಿ ಮಾರ್ಕ್ಸ್ ಬರ್ತಾಯಿದೆ. ಈ ಕ್ವಶನ್ಸ್ ಏನಾದರೂ ಕೇಳಿದ್ರೆ ಅದಕ್ಕೆ ಕಾರಣ ಇದು. ವಿದ್ಯಾಸ್ಥಾನ ಬಲಹೀನವಾಗಿದ್ದರೆ ಅಂದರೆ ಪಾಪಗ್ರಹಗಳಿರೋದಾಗಲಿ, ಪಾಪಗ್ರಹಗಳು ನೋಡೋದಾಗಲಿ. ವಿದ್ಯಾಸ್ಥಾನ ಅಂದರೆ ಚತುರ್ಥ ಸ್ಥಾನ, ಲಗ್ನದಿಂದ 4ನೇ ಮನೆಗೆ ಪಾಪಗ್ರಹಗಳಿದ್ರೆ ಅಥವಾ ಪಾಪಗ್ರಹಗಳು ನೋಡಿದರೆ ಆವಾಗ ಆ ವಿದ್ಯಾರ್ಥಿಗೆ ಓದಿನ ಮೇಲೆ ಅಟೆನ್ಷನ್ ಕಡಿಮೆ ಇರುತ್ತೆ. ಬಟ್ ಬುದ್ಧಿವಂತ, ಬುಧ ಚೆನ್ನಾಗಿದ್ದಾನೆ, ಚತುರ್ಥಾಧಿಪತಿ ಚೆನ್ನಾಗಿದ್ದಾನೆ, ಬಟ್ ಚತುರ್ಥ ಸ್ಥಾನದಲ್ಲಿ ಪಾಪಗ್ರಹಗಳಿದೆ. ಹಾಗಿದ್ರೆ ಏನಾಗುತ್ತೆ, ಇವನು ಬುದ್ಧಿವಂತನೇ, ಒಳ್ಳೆ ಓದ್ತಾನೆ, ಆದರೆ ಓದಲಿಕ್ಕೆ ಬೇಕಾದಂಥ ವಾತಾವರಣ ಇಲ್ಲ. ಬಡತನದಲ್ಲಿ ತಂದ್ಕೊಳ್ಳಿ, ಯಾವಾಗೂ ಓದ್ತಾನೆ ಇರ್ತೀಯ, ಇಲ್ಲ ಸ್ವಲ್ಪ ಹೊತ್ತು ಈ ಕೆಲಸ ಮಾಡು, ಆ ಕೆಲಸ ಮಾಡು ಅಂತ ಹೇಳ್ತಾರೆ. ಪಾಪ ಅವನಿಗೆ ಓದ್ಕೊಳ್ಬೇಕು ಅಂತ ಇರುತ್ತೆ, ಕೆಲಸಗಳನ್ನ ಪುರಿಸ್ತಾರೆ. ಅದೇ ತುಂಬ ಶ್ರೀಮಂತನಾಗಿದ್ದರೆ ಅವನಿಗೆ ಬೇಕಾದ ಎಲ್ಲ ಫೆಸಿಲಿಟಿ ಕೊಟ್ಬಿಡ್ತಾರೆ. ಸಪ್ರೇಟ್ ರೂಮ್, ಮತ್ತು ಅವನಿಗೆ ಪಾಕೆಟ್ ಮನಿ, ಬೈಕು, ಸೆಲ್ ಫೋನು ಎಲ್ಲ ಕೊಟ್ಬಿಡ್ತಾರೆ. ಅದರಿಂದ ಏನಾಗುತ್ತೆ, ಆ ಡೈವರ್ಷನಿಂದ ಅವನು ಓದಲ್ಲ, ಏನೂ ಇಲ್ಲದವನು ಓದಲ್ಲ, ಎಲ್ಲ ಇದ್ದವನು ಓದಲ್ಲ. ಸೊ ದೀಸ್ ಆರ್ ದ ಡೈವರ್ಷನ್ಸ್. ಆ ಫ್ರೆಂಡ್ಸು, ಸೋಷಲ್ ಅಡಿಕ್ಷನ್ಸು ಇದೆಲ್ಲ ತೊಂದರೆ ಕೊಡುತ್ತೆ. ಲೇಜಿನೆಸ್, ಮುಖ್ಯವಾಗಿ ಆ ಥರ ಓದೋದಿಲ್ಲ ಅಂದರೆ ಲೇಜಿನೆಸ್ ಆಗೋದಾಗಲಿ. ಲೇಜಿನೆಸ್ಗೆ ಪ್ರಧಾನ ಕಾರಣ ಬುದ್ಧಿಗೆ ಒಂದು ವೀಕ್ನೆಸ್ಸೇ ಲೇಜಿನೆಸ್. ಶರೀರ ಯಾವಾಗ ಕೆಲಸ ಮಾಡಲ್ಲ ಅಂದರೆ ಬುದ್ಧಿ ಆ್ಯಕ್ಟಿವ್ ಆಗಿಲ್ಲದ್ರೆ ಅವಾಗ ಕೆಲಸ ಮಾಡಲ್ಲ. ಸೊ ಅದು ಬುಧನಿಂದಾನೇ ಗೊತ್ತಾಗ್ತದೆ. ಲೇಜಿನೆಸ್ ಆಗಲಿ, ಸೊ ಫ್ರೆಂಡ್ಸಿಂದ ಡಿಸ್ಟಾರ್ಷನ್ ಆಗೋದಾಗಲಿ, ಸೋಷಲ್ ಅಡಿಕ್ಷನ್ಸು, ಆಹಾರ ನಿಯಮಗಳು. ಇವನಿಗೆ ಕುಡಿಯೋದು, ಚಟ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಆವಾಗ ಕೂಡ ಅವನಿಗೆ ಓದಲಿಕ್ಕೆ ತುಂಬ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ದೀಸ್ ಆರ್ ದ ಜನರಲ್ ಕಾಸಸ್. ಅವನಿಗೆ ಓದಲಿಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಅಂತಂಬ ವಿಚಾರಗಳಿಗೆ ಜನರಲ್ ಕಾಸಸ್. ನೆಕ್ಸ್ಟ್ ಸೆಕೆಂಡ್ ಕೇಸ್ ನೋಡೋಣ. ಒಂದು ಜಾತಕದಲ್ಲಿ ವಿದ್ಯಾಸ್ಥಾನ ಚೆನ್ನಾಗಿದೆ, ವಿದ್ಯಾಕಾರಕ ಚೆನ್ನಾಗಿಲ್ಲ, ವಿದ್ಯಾಧಿಪತಿ ಚೆನ್ನಾಗಿದ್ದಾನೆ. ದಿಸ್ ಇಸ್ ಸೆಕೆಂಡ್ ಕೇಸ್. ಇಲ್ಲಿ ಯಾವ ಥರ ಪ್ರಶ್ನೆಗಳು ಬರುತ್ತೆ ಅಂತಂದರೆ, ನನ್ನ ಮಗ ಚೆನ್ನಾಗಿ ಓದ್ತಾನೇ ಇರ್ತಾನೆ ಯಾವಾಗ, ಆದರೆ ಮಾರ್ಕ್ಸ್ ಮಾತ್ರ ಸರಿ ಬರಲ್ರಿ. ಯಾಕೆ? ಎಷ್ಟು ಓದಿದರೂ ಕೂಡ ಅವನ ಕ್ಲಾಸಲ್ಲಿ 60% ಮೇಲೆ ಅವನಿಗೆ ತಂದುಕೊಳ್ಳೋಕ್ಕಾಗ್ತಾ ಇಲ್ಲ. ಟ್ಯೂಷನ್ ಇಟ್ಟಿವಿ, ನನ್ನ ಮಗನಿಗೆ ಬೇರೆ ಅಡಿಕ್ಷನ್ಸ್ ಇಲ್ಲ, ಯಾವಾಗೂ ಓದ್ತಾನೆ ಇರ್ತಾನೆ, ಆದರೂ ಮಾರ್ಕ್ಸ್ ಬರ್ತಾ ಇಲ್ಲ. ಯಾಕೆ ಅಂತಂದರೆ ಬುಧ ಏನಾದರೂ ವೀಕ್ ಆದರೆ, ಅಸ್ತಂಗತ ಆಗೋದಾಗಲಿ, ನೀಚ ಆಗೋದಾಗಲಿ, ವೀಕ್ ಆಗೋದಾಗಲಿ, ಅಥವಾ ಶನಿ ಜೊತೆ ಸಂಬಂಧ ಇದ್ದರೆ, ಶನಿ ಅಂತಂದರೆ ಮಂದಗ್ರಹ, ಎಜುಕೇಷನ್ ಸಪೋರ್ಟ್ ಮಾಡಿದಂಥ ಗ್ರಹ ಅಂದರೆ ಶನಿ, ಅದರ ಜೊತೆ ಇದ್ದರೆ ಬೇಗ ಹೊಳೆಯಲ್ಲ, ಓದಿಕೊಂಡಿದ್ದು ಬೇಗ ರಿಕಾಲ್ ಆಗಲ್ಲ. ಬುದ್ಧಿ ಸ್ಮರಣ ಆಗಬೇಕು, ಸ್ಮರಣ ಶಕ್ತಿ ತುಂಬ ಕಡಿಮೆ ಇರುತ್ತೆ, ಅವನು ರಿಕಾಲ್ ಮಾಡೋ ಪವರ್ ಕಡಿಮೆ ಇರುತ್ತೆ. ಆವಾಗ ಅವನು ಸರಿಯಾಗಿ ಓದಿದ್ದನ್ನು ಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ಚೆನ್ನಾಗಿ ಓದ್ತಾನೆ, ಎಲ್ಲ ಓದ್ತಾನೆ, ಗಂಟೆ ಓದ್ತಾನೆ, ಆದರೆ ಪೇಪರ್ ಮೇಲೆ ಪ್ರೆಸೆಂಟ್ ಮಾಡಿದ್ರೆ ಏನು ಬರಲ್ಲ. ಯಾರ ಜಾತಕದಲ್ಲ ಅಲ್ಲಿ ಬುಧ ವೀಕ್ ಆಗಿದ್ದರೆ ಅವ್ರಿಗೆ ಹೇಳಬೇಕಾಗತ್ತೆ. ಸೊ ಇವನಿಗೆ ಅಷ್ಟು ಎಫಿಷಿಯನ್ಸಿ ಇರಲ್ಲ, ತುಂಬ ಸ್ಟ್ರೈನ್ ಮಾಡ್ಕೊಂಡು ಓದಬೇಕು. ಹಾಗಾಗಿ ಬುದ್ಧಿ ಯಾವಾಗ ವೀಕ್ ಆಗುತ್ತೋ ಅವನನ್ನು ತುಂಬ ಹಾರ್ಶ್ ದೊಡ್ಡ ಓದುಗಳನ್ನ ಓದಿಸ್ಬೇಡಿ. ಮೈಂಡ್ ಮೇಲೆ ಪ್ರೆಷರ್ ಆಗುತ್ತೆ,
ಮೈಂಡ್ ಮೇಲೆ ಪ್ರೆಷರ್ ಆಯ್ತು ಅಂದ್ಕೊಳ್ಳಿ, ಓದಿನ ಜೊತೆ ಬೇರೆ ವ್ಯವಹಾರಗಳು ಕೂಡ ಮಾಡಬೇಕು. ಬರೀ ಓದೊಂದೇ ಅಲ್ಲ, ಜೀವನದಲ್ಲಿ ಮನೆಗೆ ಬೇರೆ ಬೇರೆ ಸ್ಕಿಲ್ಸ್ ಕಲಿಬೇಕು, ವ್ಯವಹಾರಗಳನ್ನೆಲ್ಲ ಕಲಿಬೇಕು, ಸಾಮಾಜಿಕ ಸ್ಪೃಹ ಕಲಿಬೇಕು. ಅವೆಲ್ಲ ಯಾವುದು ಕಲಿಯೋಕ್ಕಾಗಲ್ಲ. ಒಂದು ಬುಕ್ ವಾಮ್ ಅಂತ ನೋಡಿ, ಆ ಥರ ಆಗ್ತದೆ. ಅವನಿಗೆ ಬೇರೆ ಏನೂ ಗೊತ್ತಿಲ್ಲ, ಬರೀ ಓದೋದು ಮಾತ್ರ ಗೊತ್ತಿರುತ್ತೆ, ಆ ಥರ ಆಗ್ಬಿಡ್ತಾನೆ. ಸೊ ಯಾವಾಗ ಜಾತಕದಲ್ಲೇ ಬುಧ ವೀಕ್ ಆಗಿರ್ತಾನೋ ಅವನನ್ನು ದೊಡ್ಡ ದೊಡ್ಡ ಓದುಗಳನ್ನು ಓದಿಸ್ಬಾರ್ದು, ಮಿನಿಮಮ್ ಓದುಗಳನ್ನು ಓದಿಸ್ಬೇಕು. ಯಾಕಂದರೆ ಅವನಿಗೆ ಎಫಿಷಿಯನ್ಸಿ ಇಲ್ಲ, ಕೆಪಾಸಿಟಿ ಅಷ್ಟೇ. ಕೆಪಾಸಿಟಿ ಮೇಲೆ ಲೋಡ್ ಹಾಕಿದ್ರೆ ಏನಾಗ್ತದೆ, ಗಾಡಿ ಕುಸಿದು ಬಿಡ್ತದೆ. ಹೇಳ್ರಿ ಅವನಿಗೆ ಬುದ್ಧಿ ಇಲ್ಲ ಅಂತ ನಾವು ಇದೆಲ್ಲ ಓದಿಸ್ಲಾದ್ರೆ ಹೇಗೆ? ಇಂಜಿನಿಯರಿಂಗ್ ಓದಿಸಿದ್ರೆ ಏನಾಗ್ತದೆ? ಇಂಜಿನಿಯರ್ ಆಗ್ತಾನೆ, ಪೇಪರ್ನಾಗಿರ್ತದೆ, ಸರ್ಟಿಫಿಕೇಟ್ನಾಗಿ ಇಂಜಿನಿಯರ್ ಇವನು ಕಂಪ್ಲೀಟ್ ಮಾಡಿದ್ದಾನೆ ಅಂತ ಇರುತ್ತೆ. ಬಟ್ ಹೊರಗೆ ನೋಡಿದರೆ ಅವನ್ನ ಇಂಜಿನಿಯರ್ ಅಂತಂಬ ಹೇಳ್ಕೊಳ್ಳೋಂಗೇ ಇಲ್ಲ. ಹಿಂದಿನ ಕಾಲದಲ್ಲಿ ಇಂಜಿನಿಯರ್ನ ತುಂಬ ರೆಸ್ಪೆಕ್ಟ್ ಕೊಡ್ತಿದ್ರು, ಇಂಜಿನಿಯರ್ ಅವರೇ ಅಂತ ಕರಿತಿದ್ರು. ಈಗ ಮನೆಗೂ 4 ಜನ ಇಂಜಿನಿಯರ್ಸ್ ಇದ್ದಾರೆ. ಈಗ ಇಂಜಿನಿಯರ್ಸ್ ರೆಸ್ಪೆಕ್ಟ್ ಎಲ್ಲಿದೆ? ದಿಸ್ ಇಸ್ ಸೆಕೆಂಡ್ ಕೇಸ್. ಚೆನ್ನಾಗಿ ಓದ್ತಾನೆ ಬಟ್ ಮಾರ್ಕ್ಸ್ ಬರ್ತಾ ಇಲ್ಲ, ಅದಕ್ಕೆ ಕಾರಣ ಬುದ್ಧಿ. ನೆಕ್ಸ್ಟ್ ಥರ್ಡ್ ಕೇಸ್ ನೋಡಿ, ವಿದ್ಯಾಸ್ಥಾನ ತುಂಬ ಚೆನ್ನಾಗಿದೆ, ವಿದ್ಯಾಕಾರಕ ತುಂಬ ಚೆನ್ನಾಗಿದೆ, ವಿದ್ಯಾಧಿಪತಿ ಚೆನ್ನಾಗಿಲ್ಲ. ಈ ಕ್ಯಾಟಗರಿ ಬರೋಂಥ ಪ್ರಶ್ನೆ ಏನಂತಂದರೆ, ನನ್ನ ಮಗನಿಗೆ ಯಾಕೋ ಒಳ್ಳೆ ಕಾಲೇಜ್ ಸೀಟ್ ಬರ್ತಾ ಇಲ್ಲ ಆಚಾರ್ಯ, ಚೆನ್ನಾಗಿ ಒಳ್ಳೆ ಬುದ್ಧಿವಂತ, ಒಳ್ಳೆ ಓದ್ತಾನೆ, ಒಳ್ಳೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್, ಬಟ್ ಏನೋ ಅವನಿಗೆ ಎಲ್ಲಿ ನೋಡಿದ್ರು ಅವನಿಗೆ ಒಳ್ಳೆ ಸೀಟ್ ಸಿಗಲ್ಲ, ಒಳ್ಳೆ ಕಾಲೇಜ್ ಸಿಗಲ್ಲ. ಕೊನೆಗೆಲ್ಲ ಚೆನ್ನಾಗಿದೆ, ಎಕ್ಸಾಮಿನೇಷನ್ ಟೈಮಲ್ಲಿ ಏನೋ ಜ್ವರ ಬರುತ್ತೆ ಅಥವಾ ಪಾರ್ಟಿಸಿಪೇಟ್ ಮಾಡೋಕ್ಕಾಗ್ತಾ ಇಲ್ಲ, ಲಾಸ್ಟ್ ಮಿನಿಟಲ್ಲಿ ಮಿಸ್ ಆಗ್ತಾ ಇದ್ದಾನೆ, ಇಲ್ಲ ಟೀಚರ್ಸ್ ಎಲ್ಲ ಕೂಡ ಅವನು ಯಾಕೋ ಫೇಲ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಓದ್ತಾನೆ, ಬುದ್ಧಿವಂತ, ಈ ಥರ ಇರುತ್ತೆ. ಅವಕಾಶಗಳು ಬರದೇ ಇದ್ದರೆ, ಒಳ್ಳೆ ಮುಂದಿನ ಓದುಗಳು ಓದಲಿಕ್ಕೆ ಅವಕಾಶಗಳು ಬರದೇ ಇದ್ದರೆ, 4ನೇ ಮನೆ ಅಧಿಪತಿ ನೀಚ ಆದರೆ ಆ ಥರ ಬರೋಲ್ಲ. ನೀಚ ಅಲ್ಲ, ಬಲಹೀನ, ವೀಕ್ ಆದರೆ. ಸೊ ಯಾವಾಗ 4ನೇ ಮನೆ ಅಧಿಪತಿ ವೀಕ್ ಆಗುತ್ತೋ ಅವರಿಗೆ ವಿದ್ಯೆಯಲ್ಲಿ ಮುಂದೆ ಹೋಗುವುದಕ್ಕೆ ಕಷ್ಟ ಆಗ್ತದೆ. ಸೊ ಮಿನಿಮಮ್ ಬೇಸಿಕ್ ಎಜುಕೇಷನ್ ನೀವೇನು ಮಾಡ್ತೀರಿ, 4ನೇ ಮನೆಯನ್ನು ನೋಡಬೇಕು. ಹೈಯರ್ ಎಜುಕೇಷನ್ ಯಾವಾಗೂ ಕೂಡ ಬುದ್ಧಿವಂತರೇ ಮಾಡ್ತಾರೆ. ಮಾಮೂಲಾಗಿರೋರು ಏನು ಮಾಡ್ತಾರೆ, ಒಂದು ಇಂಜಿನಿಯರಿಂಗ್ ಮಾಡಿ ಕಂಪ್ಲೀಟ್ ಮಾಡಿಬಿಟ್ಬಿಡ್ತಾರೆ. ಸ್ವಲ್ಪ ಜಾಸ್ತಿ ಬುದ್ಧಿವಂತರು ಏನು ಮಾಡ್ತಾರೆ, ನಾ ಇನ್ನೂ ಜಾಸ್ತಿ ಹೈಯರ್ ಎಜುಕೇಷನ್ ಮಾಡಬೇಕು, MS ಮಾಡಬೇಕು ಅಂತ ಹೋಗ್ತಾರೆ. ಆ ಹೈಯರ್ ಎಜುಕೇಷನ್ ನೋಡಬೇಕಾದ್ರೆ 5th ಹೌಸನ್ನು ನೋಡಬೇಕು. ಹೈಯರ್ ಎಜುಕೇಷನ್ ಟು ಗೇನ್ ಮೋರ್ ಆ್ಯಂಡ್ ಮೋರ್ ನಾಲೆಡ್ಜ್ ಅಪ್ ಟು ಬೇಸಿಕ್ ಎಜುಕೇಷನ್. ಇವತ್ತು ಡಿಗ್ರಿ ಇಸ್ ದ ಬೇಸಿಕ್ ಎಜುಕೇಷನ್. ಅಷ್ಟರಿಗೂ ನೋಡ್ಬೇಕಾದ್ರೆ ಮಾಮೂಲು ನೋಡಿ, ಎಲ್ಲರೂ ಯಾವ ಎಜುಕೇಷನ್ ಮಾಡ್ತಾರೋ ಅದಕ್ಕೆ 4th ಹೌಸ್ ನೋಡ್ತೇವೆ. ಸ್ಪೆಷಲೈಸೇಷನ್ ಅಂತಂಬುದು ಕೆಲವಿನ ಜನನೇ ಮಾಡ್ತಾರೆ, ಎಲ್ಲರೂ ಮಾಡಲ್ಲ. ಆ ಸ್ಪೆಷಲೈಸೇಷನ್ ಸಂಬಂಧಪಟ್ಟದ್ದು ಓದಬೇಕು, ಮುಂದಿನ ಹೈಯರ್ ಸ್ಟಡೀಸ್ ಮಾಡಬೇಕು ಅಂದರೆ 5ಮ ಸ್ಥಾನ ನೋಡಬೇಕು. ಕೆಲವೊಂದು ಜನಕ್ಕೆ 4th ಸ್ಥಾನಕ್ಕಿಂತಲೂ 5ಮ ಸ್ಥಾನ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಬೇಸಿಕ್ ಎಜುಕೇಷನ್ವರೆಗೂ ಡಲ್ಲಾಗಿರ್ತಾನೆ, ಹೈಯರ್ ಎಜುಕೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ನು ಕೆಲವರು ಬೇಸಿಕ್ ಎಜುಕೇಷನ್ ಚೆನ್ನಾಗಿ ಮಾಡ್ತಾರೆ, ಹೈಯರ್ ಎಜುಕೇಷನ್ಗೆ ಹೋಗೋದೇ ಇಲ್ಲ, ಅಲ್ಲಿ ಚೆನ್ನಾಗಿ ಮಾಡೋದಿಲ್ಲ. ಸೊ ಈ ಥರ 3 ಕೇಸ್ಗಳನ್ನು ಹೇಳಿದ್ದೇನೆ. ಸೊ ತಂದೆ ತಾಯಿಗಳು ಮಾಮೂಲಾಗಿ ಕ್ಲೈಮ್ ಮಾಡೋ ಕ್ವಶನ್ಸ್ ಏನು? ಒಂದು, ನನ್ನ ಮಗ ಓದ್ತಾ ಇಲ್ಲ, ದಿಸ್ ಈಸ್ ಎ ಕಾಮನ್ ಕ್ವಶನ್. ಅದರ ಒಳಗಿರೋ ಮತ್ತೆ 3 ಕ್ವಶನ್ಸ್ ಏನು? ನನ್ನ ಮಗ ಓದ್ತಾ ಇದ್ದಾನೆ, ಮಾರ್ಕ್ಸ್ ಬರ್ತಾ ಇಲ್ಲ. ನನ್ನ ಮಗ ಪುಸ್ತಕ ಇಟ್ಕೊಂಡು ಕೂಡ್ತಾ ಇಲ್ಲ, ಆದರೂ ಏನೋ ಮಾರ್ಕ್ಸ್ ಬರ್ತಾ ಇದೆ. ಇನ್ನೂ ಚೆನ್ನಾಗಿ ಹೋದ್ರೆ ಇನ್ನೂ ಮಾರ್ಕ್ಸ್ ಬರುತ್ತಲ್ವ ಅಂತ. ನೆಕ್ಸ್ಟ್ ಸರಿಯಾಗಿ ಓದ್ತಾ ಇಲ್ಲ ಅಂತಂದರೆ ಅರ್ಥ ಏನು? ಅವನಿಗೆ ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇಲ್ಲ, ಕಾಲೇಜಲ್ಲಿ ಸೀಟ್ ಸಿಗ್ತಾ ಇಲ್ಲ, ಅಲ್ಲಿ ಸಿಗ್ತಾ ಇಲ್ಲ, ಫೇಲ್ ಆಗ್ತಾ ಇದ್ದಾನೆ. ಇದೆಲ್ಲ ಕೂಡ 4th ಅಧಿಪತಿ ಪ್ರಾಬ್ಲಮ್ಸ್. ಹೀಗೆ ಈ 3 ಥರ ಪ್ರಶ್ನೆಗಳಿರುತ್ತೆ. ಇನ್ನು ಯಾವ ಪ್ರಶ್ನೆ ಹಾಕಿದ್ರೂ ಇದ್ರ ಒಳಗೆ ಬರುತ್ತೆ. ಕಾರಕ ಪ್ರಾಬ್ಲಮ್ ಆದರೆ ಬುದ್ಧಿ ವೀಕ್ ಆಗುತ್ತೆ, ಸ್ಥಾನ ಪ್ರಾಬ್ಲಮ್ ಆದರೆ ಅವನಿಗೆ ಅನುಕೂಲವಾಗಿ ಓದಿಕೊಳ್ಳಿಕ್ಕೆ ವಾತಾವರಣ ಸಿಗಲ್ಲ, ಅಧಿಪತಿ ಪ್ರಾಬ್ಲಮ್ ಆದರೆ ಪುಣ್ಯ ಅವಕಾಶ ಸಿಗಲ್ಲ. ಸೊ ಈ ಥರ ನಾವು ವಿದ್ಯಾ ವಿಷಯವನ್ನು ನೋಡ್ತೇವೆ. ಸೊ ಇದು ಇಂಟ್ರಡಕ್ಷನ್. ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ನೋಡೋಣ. ಸೊ ವಿದ್ಯಾ ಅಂತಂಬೋದು ಹೇಗೆ ನೋಡಬೇಕು ಅನ್ನೋದು ಪ್ರಾಕ್ಟಿಕಲ್ ಆಗಿ 2-3 ಜಾತಕ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಸೊ ನೀವು ಇವತ್ತಿಂದ ಮಾಡಬೇಕಾದ ನಿಮಗೆ ಟಾಸ್ಕ್ ಏನಂತಂದರೆ, ಕ್ವಶನ್ಸ್ ಕಲೆಕ್ಟ್ ಮಾಡಿ. ಯಾರು ಎಂಥ ಪ್ರಶ್ನೆಗಳು ಕೇಳ್ತಾರೆ ಆ ಕ್ವಶನ್ಸ್ ಕಲೆಕ್ಟ್ ಮಾಡಿ ಒಂದು ಡೈರಿಯಲ್ಲಿ ಬರೆದಿಟ್ಕೊಳ್ಳಿ. ಎಲ್ಲರೂ ಮೆಜಾರಿಟಿ ಪೀಪಲ್ ಯಾವ ಕ್ವಶನ್ ಕೇಳ್ತಾರೆ, ಅದಕ್ಕೆ ಹೇಗೆ ಆನ್ಸರ್ ನಾವು ಹುಡುಕಬೇಕು ಅಂತ ಕೇಸ್ ಸ್ಟಡಿ ಮಾಡಲಿಕ್ಕೆ ತುಂಬ ಸುಲಭ. ಸೊ ಪ್ರಶ್ನೆಗಳನ್ನ ಕಲೆಕ್ಟ್ ಮಾಡಿ, ಜೊತೆಗೆ ಉತ್ತರ ಹೇಗೆ ಕೊಡಬೇಕು ಅಂತಂಬೋದು ಪ್ರಾಕ್ಟೀಸ್ ಮಾಡಿ. ಅದು ಮುಂದೆ ನಿಮಗೆ ಬರುತ್ತೆ. ಇಲ್ಲಿಂದ ನಿಮಗೆ ಮೈನ್ ಲೈನ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಕೊಡಬೇಕು ಅಂತ ಸ್ಟಾರ್ಟ್ ಆಗುತ್ತೆ. ಜನರನ್ನ ಕೇಳುವಂಥ ಪ್ರಶ್ನೆಗಳು ನೀವು ಕಲೆಕ್ಟ್ ಮಾಡಿದರೆ ಇಲ್ಲಿ ಪಾಠದಲ್ಲಿ ನಾವು ಡಿಸ್ಕಸ್ ಮಾಡೋಣ. ನಿಮಗೆ ಯಾವ ಪ್ರಶ್ನೆಗೆ ಹೇಗೆ ಉತ್ತರ ಕೊಡಬೇಕು ಅಂತ ಗೊತ್ತಾಗ್ತದೆ. ಎಜುಕೇಷನಲ್ಲಿ ಜಾಸ್ತಿ ಪ್ರಶ್ನೆಗಳು ಬರಲ್ಲ. ಪ್ರಶ್ನೆಗಳು ಜಾಸ್ತಿ ಬರೋದು ಬಂದು ವಿವಾಹದಲ್ಲಿ ಮಾತ್ರವೇ.
ಎಜುಕೇಷನಲ್ಲಿ ಪ್ರೊಫೆಷನಲ್ಲಿ ಜಾಸ್ತಿ ಪ್ರಶ್ನೆಗಳಿರಲ್ಲ. ಇದು ಎರಡೂ ಕಲಿಯೋದು ತುಂಬ ಈಸಿ ನಿಮಗೆ. ಇದು ಲೌಕಿಕವಾಗಿ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ, ಆದ ಕಾರಣ ಇದರಲ್ಲಿ ತುಂಬ ಕಷ್ಟ ಕೂಡ ಏನಿಲ್ಲ. ತುಂಬ ಜಾಸ್ತಿ ಕ್ವಶನ್ಸ್ ಬರೋದೆಲ್ಲ ಕೂಡ ವಿವಾಹ ವಿಚಾರದಲ್ಲಿ, ಅದರಲ್ಲಿ ಬಂದಷ್ಟು ಪ್ರಶ್ನೆಗಳು ಎಲ್ಲಿ ಬರಲ್ಲ. ಅದನ್ನು ಟ್ಯಾಕಲ್ ಮಾಡಬೇಕಾದ್ರೆ ತುಂಬ ಜಾಸ್ತಿ ಸಾಹಸ ಮಾಡಬೇಕು. ಬಟ್ ದಿಸ್ ಈಸ್ ವೆರಿ ಈಸಿ. ಎಜುಕೇಷನ್ ಪ್ರೊಫೆಷನ್ ತುಂಬ ಈಸಿ. ಸೊ ಅದನ್ನು ಆದರೂ ವರ್ಕೌಟ್ ಮಾಡಬೇಕು. ವರ್ಕೌಟ್ ಮಾಡಿದ್ರೆ, ಹೆಚ್ಚಿನ ಅಭ್ಯಾಸ ಮಾಡಿದ್ರೆ ಹೇಳಲಿಕ್ಕೆ ತುಂಬ ಈಸಿ ಆಗ್ತದೆ. ಯಾರನ್ನ ಪ್ರಶ್ನೆ ಕೇಳಿದ್ರೆ ಕೂಡ ಇಮಿಡಿಯೇಟ್ಲಿ ಹೇಳ್ಬೋದು. ಸೊ ಇದು ಇವತ್ತಿನ ಪಾಠ. ಇಲ್ಲಿಗೆ ನಾವು ಸಮಾಪ್ತವನ್ನು ಮಾಡೋಣ. ಮತ್ತು ಮುಂದಿನ ವಾರ ಮತ್ತಿಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.